ನಮಸ್ಕಾರ ವಿದ್ಯಾರ್ಥಿಗಳೇ. ನಮ್ಮ ಜಿಲ್ಲೆಯಲ್ಲಿ ಅನ್ನು ಸೇರಿಸಿಕೊಂಡು ಉಳಿದಂಥ ಅನೇಕ ಜಿಲ್ಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಬರೀತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಆ ಕಾರಣಕ್ಕೋಸ್ಕರ ನಾವು ಕನ್ನಡ ಮಾಧ್ಯಮಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದೇವೆ. ಅಂಥೇಳಿ ಇಂಗ್ಲೀಷ್ ಮೀಡಿಯಂನ ವಿದ್ಯಾರ್ಥಿಗಳನ್ನು ನಾವು ನಿಗ್ಲೆಕ್ಟ್ ಮಾಡ್ತಾ ಇಲ್ಲ. ಅವರಿಗೋಸ್ಕರ ನಾವು ಇಂಗ್ಲೀಷ್ನಲ್ಲಿಯೂ ಕೂಡ ಕೆಲವು ಎಕ್ಸ್ಪ್ಲನೇಷನನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಇಂಗ್ಲೀಷ್ನಲ್ಲಿಯೂ ಕೂಡ ನಾವು ವಿವರಣೆಯನ್ನು ನೀಡಬೇಕಾಗಿದೆ. ಡಿಯರ್ ಸ್ಟೂಡೆಂಟ್ಸ್, let us deal with the first chapter, that is the making of Indian society. Making of Indian society. Here in this chapter we have to understand so many things, especially the nature of Indian population, the unity and diversity, the national integration and the challenges for national integration. All these are the things that you have to discuss in this chapter. Making of Indian society. Here the first topic that we have to discuss is about the Indian population or demography. What is demography? Demography means the systematic study of population. Systematic study of population is called as demography. Here the term demography is derived from the two Greek words. The first one is the demos and the second one is the graphein. Demos means people, graphein means describe, so demography means describing people. Here another thing that we have to understand is who introduced the term demography. The term demography was introduced by Achille Gilyard in the year 1855. So these are the things that we have to discuss in this concept. Especially they may ask this question for 1 mark: who introduced the term demography, or how is the term demography is derived, or what is demography? What is demography? Demography means the systematic study of population. How is the term demography is derived? The term demography is derived from the two Greek words demos and graphein. Demos means people, graphein means describe, so demography means describing people. Again, one more question is there, that is, who introduced the term demography? The term demography is introduced by Achille Gilyard in the year 1855. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ನಾವು ಅನೇಕ ವಿಷಯಗಳನ್ನು ಅಧ್ಯಯನ ನಡೆಸಬೇಕಾಗಿದೆ. ಒಂದು ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅಂತೇಳಿ ಅದನ್ನು ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಅದಕ್ಕೆ ಜನಸಂಖ್ಯಾಶಾಸ್ತ್ರ ಅಂತೇಳಿ ಕರಿತೇವೆ. ಏನು ಈ ಜನಸಂಖ್ಯಾಶಾಸ್ತ್ರ? ಈ ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅನ್ನುವಂಥ ಪದ ಹೇಗೆ ಉಗಮವಾಯಿತು, ಮತ್ತು ಈ ಡೆಮೋಗ್ರಫಿ ಅನ್ನುವಂಥ ಪದವನ್ನು ಯಾರು ಪರಿಚಯಿಸಿದರು, ಇಷ್ಟು ವಿಷಯಗಳನ್ನು ಈ ಒಂದು ಪ್ಯಾರಾದಲ್ಲಿ ನಾವು ಅಧ್ಯಯನ ನಡೆಸಬೇಕಾಗಿದೆ. ಈಗ ಒಂದನೇದಾಗಿ ನಾವು ಕಲಿಬೇಕಾಗಿರುವಂಥದ್ದು ಜನಸಂಖ್ಯಾಶಾಸ್ತ್ರ ಅಂದರೆ ಏನು, ಅಥವಾ ವಾಟ್ ಈಸ್ ಡೆಮೋಗ್ರಫಿ. ಡೆಮೋಗ್ರಫಿ ಅಥವಾ ಜನಸಂಖ್ಯಾಶಾಸ್ತ್ರ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಅಧ್ಯಯನ ನಡೆಸಬೇಕಾಗಿದೆ. ಒಂದನೇದು, ವ್ಯವಸ್ಥಿತವಾಗಿರುವಂಥ ಜನರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವುದನ್ನು ನಾವು ಜನಸಂಖ್ಯಾಶಾಸ್ತ್ರ ಅಂತೇಳಿ ಕರೀತೇವೆ. ಜನಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ ಏನು? ಜನರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವಂಥದ್ದು. ಮತ್ತೊಮ್ಮೆ ಹೇಳ್ತೇನೆ, ಜನರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವುದನ್ನು ನಾವು ಜನಸಂಖ್ಯಾಶಾಸ್ತ್ರ ಅಂತೇಳಿ ಕರಿತೇವೆ. ಈಗ ಈ ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅನ್ನುವಂಥ ಪದ ಹೇಗೆ ಉಗಮವಾಯಿತು, ಇದನ್ನು ನಾವು ಅಧ್ಯಯನ ನಡೆಸಬೇಕು. ಈಗ ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅನ್ನುವಂಥ ಪದ 2 ಗ್ರೀಕ್ ಪದಗಳಿಂದ ಉಗಮವಾಗಿದೆ. ಒಂದನೇದು ಡೆಮೋಸ್ ಅಂತೇಳಿ, ಎರಡನೇದು ಗ್ರಾಫೇನ್ ಅಂತೇಳಿ. ಡೆಮೋಸ್ ಅಂತೇಳಿದರೆ ಜನರು ಅಂತೇಳಿಯು, ಗ್ರಾಫೇನ್ ಅಂತೇಳಿದರೆ ವರ್ಣಿಸು ಅಥವಾ ಚಿತ್ರಣ ಅಂತೇಳಿಯು ಅರ್ಥ, ಕನ್ನಡದಲ್ಲಿ ಅರ್ಥ. ಆದ ಕಾರಣ ಡೆಮೋಗ್ರಫಿ ಅಂತೇಳಿದರೆ ಜನರ ಬಗ್ಗೆ ಇರುವಂಥ ಒಂದು ಚಿತ್ರಣ ಅಥವಾ ಜನರ ಬಗ್ಗೆ ವರ್ಣಿಸುವುದನ್ನು ನಾವು ಜನಸಂಖ್ಯಾಶಾಸ್ತ್ರ ಅಂತೇಳಿ ಕರಿತೇವೆ. ಈಗ ನಿಮಗೆ ಪರೀಕ್ಷೆಗೆ ಒಂದು ಪ್ರಶ್ನೆ ಕೇಳ್ಬೋದು, ಹೌ ಈಸ್ ದ ಟರ್ಮ್ ಡೆಮೋಗ್ರಫಿ ಡಿರೈವ್ಡ್, ಅಥವಾ ಡೆಮೋಗ್ರಫಿ ಅನ್ನುವಂಥ ಪದ ಹೇಗೆ ಉಗಮವಾಯಿತು ಅನ್ನುವಂಥ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಆವಾಗ ನೀವೇನು ಬರೀಬೇಕು? ಡೆಮೋಗ್ರಫಿ ಅನ್ನುವಂಥ ಪದ 2 ಗ್ರೀಕ್ ಪದಗಳಿಂದ ಉಗಮವಾಗಿದೆ, ಡೆಮೋಸ್ ಮತ್ತು ಗ್ರಾಫೇನ್. ಡೆಮೋಸ್ ಅಂತೇಳಿದರೆ ಜನರು, ಗ್ರಾಫೇನ್ ಅಂತೇಳಿದರೆ ವರ್ಣಿಸು ಅಥವಾ ಚಿತ್ರಣ ಅಂತೇಳಿ ಅರ್ಥ. ಆದ ಕಾರಣ ಡೆಮೋಗ್ರಫಿ ಅಂತೇಳಿದರೆ ಜನರ ಬಗ್ಗೆ ಇರುವಂಥ ಒಂದು ಚಿತ್ರಣ ಅಥವಾ ಜನರ ಬಗ್ಗೆ ವರ್ಣಿಸು ಅನ್ನುವಂಥ ಅರ್ಥ ಅನ್ನುವಂಥದ್ದನ್ನು ನೀವು ಬರಿಬೇಕಾಗ್ತದೆ. ಈಗ 2 ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿದಾಯಿತು. ಒಂದು, ಜನಸಂಖ್ಯಾಶಾಸ್ತ್ರ ಅಂತೇಳಿದರೆ ಏನು,
ಎರಡನೇದು ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅನ್ನುವಂಥ ಪದ ಹೇಗೆ ಉಗಮವಾಯಿತು ಅನ್ನುವಂಥದ್ದು. ಮೂರನೇ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಯಬೇಕಾಗಿದೆ. ಅದು ಜನಸಂಖ್ಯಾಶಾಸ್ತ್ರ ಅಥವಾ ಡೆಮೋಗ್ರಫಿ ಅನ್ನುವಂಥ ಪದವನ್ನು ಯಾರು ಪರಿಚಯಿಸಿದ್ದು? ಆಶಿಲ್ ಗಿಲಿಯಾರ್ಡ್ ಅನ್ನುವಂಥ ಒಬ್ಬ ವ್ಯಕ್ತಿ 1855ರಲ್ಲಿ ಈ ಡೆಮೋಗ್ರಫಿ ಅನ್ನುವಂಥ ಪದವನ್ನು ಪರಿಚಯಿಸಿದ್ದು. ನೀವು ಪ್ರಶ್ನೆ ಈ ರೀತಿ ಕೇಳ್ತಾರೆ, ಡೆಮೋಗ್ರಫಿ ಅನ್ನುವಂಥ ಪದವನ್ನು ಪರಿಚಯಿಸಿದ್ದು ಯಾರು, ಅಥವಾ ಜನಸಂಖ್ಯಾಶಾಸ್ತ್ರ ಅನ್ನುವಂಥ ಪದವನ್ನು ಪರಿಚಯಿಸಿದ್ದು ಯಾರು? ಆವಾಗ ನೀವೇನು ಬರಿಬೇಕಾಗ್ತದೆ? ಆಶಿಲ್ ಗಿಲಿಯಾರ್ಡ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ನೀವು ಅಲ್ಲಿ ಬರಿಬೇಕಾಗ್ತದೆ. ಒಂದು ಮಾರ್ಕಿಗೆ ಕೇಳುವಂಥ ಪ್ರಶ್ನೆಗೆ ನಾವಿವಾಗ ಉತ್ತರ ಕಂಡುಹಿಡಿದಾಯ್ತು. ಇಂಗ್ಲೀಷ್ನಲ್ಲಿ ಬರೆಯುವವರಾಗಿದ್ದರೆ ಫಸ್ಟ್ ಕ್ವಶನ್ ಯಾವುದು? ವಿಚ್ ಇಸ್ ದ ಫಸ್ಟ್ ಕ್ವಶನ್? ವಾಟ್ ಈಸ್ ಡೆಮೋಗ್ರಫಿ? ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಈಸ್ how is the term demography is derived, and the third question is who introduced the term demography. ಕನ್ನಡದಲ್ಲಿ ಬರೆಯುವವರಾಗಿದ್ದರೆ ಜನಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ ಏನು, ಜನಸಂಖ್ಯಾಶಾಸ್ತ್ರ ಅನ್ನುವಂಥ ಪದ ಹೇಗೆ ಉಗಮವಾಯಿತು, ನಂತರ ಮೂರನೇದು ಜನಸಂಖ್ಯಾಶಾಸ್ತ್ರ ಅನ್ನುವಂಥ ಪದವನ್ನು ಪರಿಚಯಿಸಿದ್ದು ಯಾರು ಅನ್ನುವಂಥದ್ದು. ಈ ಮೂರು ಪ್ರಶ್ನೆಗಳನ್ನು, ಅದಕ್ಕೆ ಬೇಕಾಗಿರುವಂಥ ಉತ್ತರವನ್ನು ನಾವು ಕಂಡುಹಿಡಿದಾಯಿತು. ನಿಮಗೆ ಅದು ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಕ್ಯಾರೀಸ್ 24 ಮಾರ್ಕ್ಸ್. ಈ ಒಂದು ಚಾಪ್ಟರ್ ಸುಮಾರು 24 ಅಂಕಗಳನ್ನು ಹೊಂದಿರುವಂಥ, ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಆಗಿದೆ, ಒಂದು ಅಧ್ಯಾಯ ಆಗಿದೆ. ಯಾಕಂತ ಹೇಳಿದರೆ 1 ಮಾರ್ಕಿಗೆ, 2 ಮಾರ್ಕಿಗೆ, ಮತ್ತು 5 ಮಾರ್ಕಿಗೆ ಹಾಗೂ 10 ಮಾರ್ಕಿಗೆ ಅನೇಕ ಪ್ರಶ್ನೆಗಳು ಮತ್ತು ಆವಾಗವಾಗ ಬರುವಂಥ ಪ್ರಶ್ನೆಗಳು ಬರುವಂಥ ಒಂದು ಪಾಠ ಇದು. ನಾನು ಹೇಳಿದೆ, ಇಟ್ ಕ್ಯಾರೀಸ್ 24 ಮಾರ್ಕ್ಸ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಕ್ಯಾರೀಸ್ 24 ಮಾರ್ಕ್ಸ್. 24 ಅಂಕಗಳು ಈ ಒಂದು ಪಾಠದಿಂದ ಬರ್ತದೆ. ಸೊ ಪರೀಕ್ಷಾ ದೃಷ್ಟಿಯಿಂದ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಫಾರ್ ಆಸ್ ಯುವರ್ ಎಕ್ಸಾಮಿನೇಷನ್ ಇಸ್ ಕನ್ಸರ್ನ್. ಈಗ ಈ ಒಂದು ಅಧ್ಯಾಯದಲ್ಲಿ, ಈ ಒಂದು ಚಾಪ್ಟರ್ನಲ್ಲಿ ನಾವು ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ನಡೆಸಬೇಕಾಗಿದೆ. ವಿಚ್ ಆರ್ ದಿ 2 types ಆಫ್ ಡೆಮೋಗ್ರಫಿ? Which are the 2 types of demography? There are 2 types of demography. The first one is the formal demography and the second one is the social demography. So there are 2 types of demography. The first one is the formal demography. Formal demography focuses its study on the quantitative aspects of the population, whereas the social demography focuses its study on the political, social and economic aspects of the population. So there is a lot of difference between formal demography and the social demography. Formal demography focuses its study on the quantitative aspects of the population, whereas social demography focuses its study on the social, political and economic aspects of the population. So there is a lot of difference. ಒಂದನೇದು ಔಪಚಾರಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ, ಎರಡನೇದು ಸಾಮಾಜಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ. ಸೊ ಜನಸಂಖ್ಯಾಶಾಸ್ತ್ರವನ್ನು ನಾವು ಒಟ್ಟು 2 ರೀತಿಯಾಗಿ ವರ್ಗೀಕರಿಸ್ತೇವೆ. ಒಂದನೇದು ಯಾವುದು? ಔಪಚಾರಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ. ಎರಡನೇದು ಯಾವುದು? ಸಾಮಾಜಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ. ಇಲ್ಲಿ ಏನು ಈ ಡಿಫ್ರೆನ್ಸ್ ಏನಪ್ಪ ಅಂತ ಕೇಳಿದರೆ, ಔಪಚಾರಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ ಜನರ ಗುಣಾತ್ಮಕವಾಗಿರುವಂಥ ವಿಷಯಗಳ ಬಗ್ಗೆ ಕೇಂದ್ರೀಕೃತವಾಗಿದೆ. ಆದರೆ ಎರಡನೇದು ಸಾಮಾಜಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ, ಅದು ಜನರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳ ಬಗ್ಗೆ ಕೇಂದ್ರೀಕೃತ, ಅದಕ್ಕೆ ಗಮನ ಕೊಡುವಂಥ, ಅದನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಅಧ್ಯಯನ ನಡೆಸುವಂಥ ಒಂದು ಶಾಸ್ತ್ರ ಆಗಿದೆ. ಸೊ 2 ವಿಧವಾಗಿರುವಂಥ ಜನಸಂಖ್ಯಾಶಾಸ್ತ್ರ ಇದೆ. ಒಂದನೇದು ಯಾವುದು? ಔಪಚಾರಿಕವಾಗಿರುವಂಥದ್ದು. ಎರಡನೇದು ಯಾವುದು? ಸಾಮಾಜಿಕವಾಗಿರುವಂಥದ್ದು. ಸೊ there are 2 types of demography. The first one is the formal demography and the second one is the social demography. ಕನ್ನಡದಲ್ಲಿ ಬರೆಯುವವರಿಗೆ ಒಂದನೇದು ಔಪಚಾರಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ, ಎರಡನೇದು ಯಾವುದು? ಸಾಮಾಜಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ. ಔಪಚಾರಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ ಜನರ ಗುಣಾತ್ಮಕ ವಿಷಯಗಳ ಬಗ್ಗೆ ಅಧ್ಯಯನ ನಡೆಸಿದರೆ, ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿದರೆ, ಆದರೆ ಇದು ಯಾವುದು? ಸಾಮಾಜಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ ಜನರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಅಂಶಗಳ ಬಗ್ಗೆ ಗಮನವನ್ನು ಕೊಡ್ತದೆ. ಸೊ ಇದಕ್ಕೆರಡಕ್ಕೂ ಕೂಡ ತುಂಬ ವ್ಯತ್ಯಾಸ ಇದೆ. ಸೊ 2 ವಿಧವಾಗಿರುವಂಥ ಜನಸಂಖ್ಯಾಶಾಸ್ತ್ರ, ಅಥವಾ there are 2 types of demography. First one is the formal demography and the second one is the social demography. Here they may ask the question like this: which are the 2 types of demography? ಅವರು ನಿಮಗೆ 2 ಮಾರ್ಕಿನ ಪ್ರಶ್ನೆಯಾಗಿ ಇಲ್ಲಿ ಕೇಳಲಿಕ್ಕೆ ಅವಕಾಶ ಇದೆ. ಏನು ಜನಸಂಖ್ಯಾಶಾಸ್ತ್ರ ಅಂತೇಳಿದರೆ, ಜನಸಂಖ್ಯಾಶಾಸ್ತ್ರ ಅಂತೇಳಿದ್ರೆ ಏನು, ಜನಸಂಖ್ಯಾಶಾಸ್ತ್ರದ ವಿಧಗಳು ಯಾವುದು? ಹಾಗೆ
ಕೇಳುವುದರ ಬದಲು ಕೆಲವೊಮ್ಮೆ ನೇರವಾಗಿರುವಂಥ ಪ್ರಶ್ನೆ ಆಗಿರ್ತದೆ. ವಿಚ್ ಆರ್ ದಿ 2 types ಆಫ್ ಡೆಮೋಗ್ರಫಿ? ಜನಸಂಖ್ಯೆಯ ಶಾಸ್ತ್ರದ 2 ವಿಧಗಳು ಯಾವುದು ಅನ್ನುವಂಥ ಕೇಳುವಂಥ ಚಾನ್ಸಸ್ ಭಾಳ ಜಾಸ್ತಿ ಇದೆ. ಇಲ್ಲಿ ಇನ್ನು 10 ಮಾರ್ಕಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಬೇಕಾಗಿದೆ. ಯಾವುದಪ್ಪ ಅದು ಅಂತ ಕೇಳಿದರೆ, ಡೆಮೋಗ್ರಫಿಕ್ ಪ್ರೊಫೈಲ್ ಅಂದರೆ ಭಾರತದ ಜನಸಂಖ್ಯಾಶಾಸ್ತ್ರದ ಚಿತ್ರಣದ ಲಕ್ಷಣಗಳ ಬಗ್ಗೆ ವಿವರಿಸಬೇಕಾಗಿದೆ. ಅದು 10 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಹೀಗೆ ಆಗಿರ್ತದೆ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ. ಭಾರತದ ಜನಸಂಖ್ಯಾಶಾಸ್ತ್ರದ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಬರೀ 5 ಪಾಯಿಂಟ್ಗಳಿರುವಂಥದ್ದು. ದೇ ಮೇ ಆಸ್ಕ್ ದಿಸ್ ಕ್ವಶನ್ ಫಾರ್ ಯುವರ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಮಿಡ್ ಟರ್ಮ್, ಆ್ಯನ್ಯುವಲ್ ಎಕ್ಸಾಮ್, ಪ್ರಿಪರೇಟರಿ ಎಲ್ಲ ಎಕ್ಸಾಮ್ಸಿಗೂ ಕೇಳುವಂಥ ಒಂದು ಪ್ರಶ್ನೆ ಆಗಿರ್ತದೆ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ. ಇದಕ್ಕೆ ನಾವು ಆನ್ಸರನ್ನು ಕಂಡುಹಿಡಬೇಕು. ಬರೀ 5 ಪಾಯಿಂಟ್ ಮಾತ್ರ ಇದರಲ್ಲಿರುವಂಥದ್ದು. ಈ 5 ಪಾಯಿಂಟನ್ನು ನೀವು ಓದಿದರೆ ಖಂಡಿತವಾಗಿ ನಿಮಗೆ 10 ಅಂಕಗಳು ಭಾಳ ಸುಲಭವಾಗಿ ಗಿಟ್ಟಿಸ್ಕೊಳ್ಳಿಕ್ಕೆ ಆಗುವಂಥದ್ದು. 1ನೇ ಟರ್ಮ್ ಎಕ್ಸಾಮ್, ಮಿಡ್ ಟರ್ಮಿಗೆ, ಸೆಕೆಂಡ್ ಟರ್ಮಿಗೆ, ಪ್ರಿಪರೇಟರಿಗೆ, ಆ್ಯನ್ಯುವಲಿಗೆ ಎಲ್ಲದಕ್ಕೂ ಕೇಳುವಂಥ ಒಂದು ಪ್ರಶ್ನೆ. ಸೊ 5 ಪಾಯಿಂಟ್ಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಈ 10 ಅಂಕಗಳನ್ನು ಬಹಳ ಸುಲಭವಾಗಿ ನಿಮಗೆ ಗಳಿಸಲಿಕ್ಕೆ ಆಗ್ತದೆ. ಇಂಗ್ಲೀಷ್ನಲ್ಲಿ ಪ್ರಶ್ನೆ ಏನಾಗಿರ್ತದೆ? ವಾಟ್ ಈಸ್ ಡೆಮೋಗ್ರಫಿ ಆ್ಯಂಡ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ. ಕನ್ನಡದಲ್ಲಿ ಆಗಿದ್ದರೆ ಜನಸಂಖ್ಯಾಶಾಸ್ತ್ರ ಅಂದ್ರೇನು, ಜನಸಂಖ್ಯಾಶಾಸ್ತ್ರದ ಅಥವಾ ಭಾರತ ಜನಸಂಖ್ಯಾಶಾಸ್ತ್ರದ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ. ಭಾರತ ಜನಸಂಖ್ಯಾ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ ಅನ್ನುವಂಥ ಒಂದು ಪ್ರಶ್ನೆ ಆಗಿರ್ತದೆ. ಬರೀ 5 ಪಾಯಿಂಟ್ಗಳಿರುವಂಥದ್ದು. ಪರೀಕ್ಷೆಗೆ ಬಹಳ ಸುಲಭವಾಗಿ 10 ಅಂಕಗಳನ್ನು ಗಳಿಸಲಿಕ್ಕೆ ಆಗ್ತದೆ. ಈಗ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ದಟ್ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಗ್ರಫಿಕ್ ಪ್ರೊಫೈಲ್ ಆಫ್ ಇಂಡಿಯಾ. ಭಾರತದ ಜನಸಂಖ್ಯಾಶಾಸ್ತ್ರ ಚಿತ್ರಣದ ಲಕ್ಷಣಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. 1ನೇದನ್ನು ನಾವು ತೆಗೆದುಕೊಳ್ಳೋಣ. 1ನೇದು ಯಾವುದು ಅಂತ ಕೇಳಿದರೆ, ದ ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. Size and growth of Indian population. See, the heading itself is explaining about 2 things. The first one is the size of Indian population and the second one is the growth rate of Indian population. We all know that India as the second most populous country in the world, next only to China. And as far as the 2011 census, Indian population is 121 crore. But today we are crossing 137 crore. That means every year we are adding 1 Australia in India. This is the size. ಈಗ ಈ ಒಂದು ಲಕ್ಷಣದಲ್ಲಿ ನಾವು 2 ವಿಷಯಗಳನ್ನು ಅಧ್ಯಯನ ನಡೆಸಬೇಕಾಗಿದೆ. ಕನ್ನಡದಲ್ಲಿ ಬರೆಯುವವರೆಗೆ ಭಾರತದ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಅಂತೇಳಿ. ಭಾರತ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಇಲ್ಲಿ 2 ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಭಾರತ ಜನಸಂಖ್ಯೆ ಗಾತ್ರ, ಇನ್ನೊಂದು ಭಾರತ ಜನಸಂಖ್ಯೆಯ ಬೆಳವಣಿಗೆ. ಈ 2 ವಿಷಯಗಳ ಬಗ್ಗೆ ನಾವು ಅಧ್ಯಯನ ನಡೆಸಬೇಕಾಗ್ತದೆ. ಗಾತ್ರವನ್ನು ತೆಗೆದು ನೋಡಿದಾಗ ಎಷ್ಟು ಗಾತ್ರ ನಮಗೆಲ್ಲರಿಗೂ ಗೊತ್ತಿದೆ. ನಾವು ಬಹಳ ಸಣ್ಣ 1ನೇ ತರಗತಿಯಿಂದ ಇಲ್ಲಿ 12ನೇ ತರಗತಿಯವರೆಗೆ ನಾವು ಅನೇಕ ಬಾರಿ ಭಾರತ ಜನಸಂಖ್ಯೆ ಬಗ್ಗೆ ಓದಿದ್ದೇವೆ. ಭಾರತದಲ್ಲಿ there is population explosion, there is overpopulation because of 2 reasons. The first one is the high birth rate, low death rate. ಇದನ್ನೆಲ್ಲ ನಾವು, and overpopulation or population explosion is the main cause responsible for the economic backwardness of the country. ಈ ಎಲ್ಲ ವಿಷಯಗಳನ್ನು ನಾವು ಅನೇಕ ತರಗತಿಗಳಲ್ಲಿ ಓದಿದ್ದು. ಆದರೆ ಇಲ್ಲಿ ನಾವು ಕಲಿಬೇಕಾಗಿರುವಂಥದ್ದು ಭಾರತದ ಜನಸಂಖ್ಯೆ ಗಾತ್ರ ಎಷ್ಟು. ನಮ್ಗೆ ಗೊತ್ತಿದೆ, ಅಕಾರ್ಡಿಂಗ್ ಟು 2011 ಸೆನ್ಸಸ್, 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟು ಅಂತ ಕೇಳಿ 121 ಕೋಟಿ. ಆದರೆ ಸದ್ಯಕ್ಕೆ ಇವತ್ತಿನ ಜನಸಂಖ್ಯೆಯನ್ನು ನಾವು ನೋಡಿದಾಗ ಅದು 137 ಕೋಟಿ ಅನ್ನು ದಾಟ್ತಾ ಇದ್ದೇವೆ ನಾವು. ಅಂತೇಳಿದರೆ ಇಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಒಂದೊಂದು ಆಸ್ಟ್ರೇಲಿಯಾವನ್ನೇ ಸೃಷ್ಟಿಸ್ತಾ ಇದ್ದೇವೆ. ಇದು ನಮ್ಮ ದೇಶದ ಭಾರತ ಜನಸಂಖ್ಯೆ ಗಾತ್ರ. ಇನ್ನು ಅದರ ಬೆಳವಣಿಗೆಯನ್ನು ನೋಡ್ಲಿಕ್ಕೆ ಹೋದಾಗ ಯಾವ ಗ್ರೋತ್ ರೇಟ್ನಲ್ಲಿ ಹೋಗ್ತಾ ಇದೆ ಜನಸಂಖ್ಯೆ ಅಂತೇಳಿ ನೋಡ್ಲಿಕ್ಕೆ ಹೋದಾಗ ಬಹಳ ವೇಗವಾಗಿ ಜನಸಂಖ್ಯೆ ಹೋಗ್ತಾ ಇದೆ. Between 1901 to 1951, the growth rate was average. 1901ರಿಂದ 1951ರವರೆಗೆ ನಮ್ಮ ಗ್ರೋತ್ ರೇಟ್ ಏನಾಗಿದೆ ಅಂತ ಕೇಳಿ ಎವರೇಜ್ ಅಂದರೆ ಸಾಧಾರಣವಾಗಿ ಹೋಗ್ತಾ ಇತ್ತು. ಬಟ್ ಆಫ್ಟರ್ 1951 ದ ಗ್ರೋತ್ ರೇಟ್ ವಾಸ್ ವೆರಿ ಹೈ. ಬಹಳ ವೇಗವಾಗಿ ಇವತ್ತು ಜನಸಂಖ್ಯೆ ಏರ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ಗಮನಿಸಬೇಕಾಗಿರುವಂಥ ಇನ್ನೊಂದು ಅಂಶ ಏನಪ್ಪ ಅಂತ ಕೇಳಿದರೆ, between 1911 to 1921
the growth rate was negative growth rate. 1911ರಿಂದ 1921ರವರೆಗೆ ನಮ್ಮ ದೇಶದಲ್ಲಿ ನೆಗೆಟಿವ್ ಗ್ರೋತ್ ರೇಟ್ ಇದ್ದಂಥ ವರ್ಷಗಳು. ಯಾಕಂತೇಳಿದರೆ ಇನ್ 1918 ಆ್ಯಂಡ್ ಇನ್ ಬಿಟ್ವೀನ್ 1918 ಆ್ಯಂಡ್ 1919 ಈಗ ನಾವು ಇಲ್ಲಿ ಕೊರೋನಾ ವೈರಸನ್ನು ನೋಡ್ತೇವಲ್ಲ, ಹಾಗೆ ಒಂದು ಎಪಿಡೆಮಿಕ್ ಡಿಸೀಸ್ ಆ ಕಾಲದಲ್ಲಿ ಬಂತು. ಇಟ್ ಹ್ಯಾಸ್ ಕಿಲ್ಡ್ ಅರೌಂಡ್ 12.5 ಮಿಲಿಯನ್ ಪೀಪಲ್. ಸುಮಾರು 12, ಇವತ್ತು ಕೊರೋನಾದ ಒಂದು ಸಂಖ್ಯೆಯನ್ನು ನಾವು ನೋಡಿದಾಗ ಇವತ್ತು ನಮ್ಮ ಜಿಲ್ಲೆಯಲ್ಲಿ 43 ಕೊರೋನಾ ಕೇಸುಗಳಿದೆ. ಇದು ಸಾಂಕ್ರಾಮಿಕವಾಗಿರುವಂಥ ರೋಗ. ಹಾಗೆ ಸಾಂಕ್ರಾಮಿಕವಾಗಿರುವಂಥ ರೋಗ 1919 ಮತ್ತು 1918 ಮತ್ತು 1919 ಈ 2 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಆದ ಕಾರಣ ಸುಮಾರು 12.5 ಮಿಲಿಯನ್ ಜನರು ಮರಣವನ್ನು ಅಪ್ಪಿದ್ರು ಅಥವಾ ತೀರ್ಕೊಂಡ್ರು. ಈ ಕಾರಣಕ್ಕೋಸ್ಕರ 1911ರಿಂದ 1921ರವರೆಗಿರುವಂಥ ಈ ಅವಧಿಯಲ್ಲಿ ಜನಸಂಖ್ಯೆಯ ಪ್ರಮಾಣ ಅಂತೇಳಿ ಹೆಚ್ಚುತ್ತಿರುವಂಥ ಆ ಪ್ರಮಾಣದಲ್ಲಿ ಇಳಿಮುಖ ಕಂಡು ಬಂತು ಆ ವರ್ಷ ಮಾತ್ರ, 1911ರಿಂದ 1921ರವರೆಗೆ. ಆದರೆ ಅದರ ನಂತರ ಎಲ್ಲೂ ಆ ರೀತಿಯಾಗಿರುವಂಥ ಒಂದು ಘಟನೆ ನಡೆದೇ ಇಲ್ಲ. ಮತ್ತೆ ಏರ್ತಾನೆ ಹೋಗ್ತಾ ಇದೆ. ಪ್ರತಿ ವರ್ಷ ಒಂದೊಂದು ಆಸ್ಟ್ರೇಲಿಯಾವನ್ನು ನಾವು ಇಲ್ಲಿ ಸೃಷ್ಟಿಸ್ತಾ ಇದ್ದೇವೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ನಾವು ಗಮನಿಸಬೇಕಾಗಿದೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಇನ್ನೊಂದು ಸಂಗತಿ ಏನಪ್ಪ ಅಂತ ಕೇಳಿದರೆ, 1911ರಿಂದ 1921ರವರೆಗೆ ದ ಗ್ರೋತ್ ರೇಟ್ ಈಸ್ ಇಟ್ ವಾಸ್ ಓನ್ಲಿ 0.39%. ಆದರೆ ಆಫ್ಟರ್ 1921 to 1931 the growth rate was around 11.4%, 11.1%. ಈಗ ಇಲ್ಲಿ ನೀವೊಂದು ಸಣ್ಣ ವ್ಯತ್ಯಾಸವನ್ನು ಕಾಣ್ತಾ ಇದ್ದೀರಿ. 1901ರಿಂದ 1911ರವರೆಗೆ ಅಲ್ಲ, 1911ರಿಂದ 1921ರವರೆಗೆ ಮತ್ತು 1921ರಿಂದ 1931ರವರೆಗೆ, 1911ರಿಂದ 1921ರವರೆಗೆ ಮತ್ತು 1921ರಿಂದ 1931ರವರೆಗೆ ಈ ಒಂದು ಅವಧಿಯಲ್ಲಿ ಬಹಳ ಬದಲಾವಣೆಗಳಾಗಿದೆ. 11ರಿಂದ 21ರವರೆಗೆ ಗ್ರೋತ್ ರೇಟ್ ಬಹಳ ಕಡಿಮೆ, ಬರೀ 0.1%, 0.3%. ಆದರೆ 1921ರಿಂದ 31ರವರೆಗೆ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 11%. 0.34%ನಿಂದ ಏರಿದ್ದು 11%ಗೆ ಏರಿತು. ಅದು 21ರಿಂದ 31ರವರೆಗೆ. ಇಲ್ಲಿ 21 ಅನ್ನುವಂಥದ್ದೊಂದು ಗಡಿ. ಯಾಕಂದರೆ 1911ರಿಂದ 1921ರವರೆಗೆ ಗ್ರೋತ್ ರೇಟ್ ವಾಸ್ 0.34%. whereas after 1921 to 1931 the growth rate was 11%. ಸೊ ಈ ಏರಿಕೆ ಆದದ್ದು, ಈ ಒಂದು ವ್ಯತ್ಯಾಸ ಆಗಿರುವಂಥದ್ದು ಅದರ ಗಡಿ ಆಗಿರುವಂಥ 1921ರಲ್ಲಿ ಈ ವ್ಯತ್ಯಾಸ ಸ್ಟಾರ್ಟ್ ಆಗಿರೋದು. ಆದ ಕಾರಣ 1921, the year 1921 was called as the population divide year. ಇದನ್ನು ಜನಸಂಖ್ಯಾ ವಿಭಜಕ ವರ್ಷ ಅಂತೇಳಿ ಕರೀತಾರೆ. ಇದನ್ನು ಕೂಡ ಪರೀಕ್ಷೆಗೆ ಕೇಳ್ತಾರೆ ಒಂದು ಮಾರ್ಕಿಗೆ. ಸೊ ಜನಸಂಖ್ಯಾ ವಿಭಜಕ ವರ್ಷ ಯಾವುದು? 1921. ಯಾಕಂದರೆ 1911ರಿಂದ 1921ರವರೆಗೆ ಗ್ರೋತ್ ರೇಟ್ ಈಸ್ ಇಟ್ ವಾಸ್ just 0.34%. but after 1921 to 1931 growth rate was 11%. 11ರಿಂದ 21ರವರೆಗೆ ಕಡಿಮೆ ಗ್ರೋತ್ ರೇಟ್ ಇದ್ದರೆ 21ರಿಂದ 31ರವರೆಗೆ ಅಧಿಕ ಗ್ರೋತ್ ರೇಟ್ ಆಯಿತು. ಈಗ ಇದರ ನಡುವೆ ಇರುವಂಥ 1921 ಉಂಟಲ್ಲ, ಅದನ್ನೇ ನಾವು ಜನಸಂಖ್ಯಾ ವಿಭಜಕ ವರ್ಷ ಅಂತೇಳಿ ಕರೆಯುವಂಥದ್ದು. ಸೊ ನಿಮಗೆ ಪರೀಕ್ಷೆಗೆ ಕೇಳ್ತಾರೆ ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷ ಅಥವಾ ಪಾಪ್ಯುಲೇಷನ್ ಡಿವೈಡ್ ಇಯರ್ ಅಂತೇಳಿ ಕರೆಯುವುದು ಅಂತೇಳಿ. ಆವಾಗ ನಿಮ್ಮ ಉತ್ತರ ಏನಾಗಿರಬೇಕು? 1921. ಯಾಕೆ ನಾನು ಇದನ್ನು ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ? 1911ರಿಂದ 1921ರವರೆಗೆ growth rate was just 0.34%. and after 1921 to 1931, between 1921 to 1931 growth rate was very high, it was 11%.
ಸೊ ಕಡಿಮೆ ಮತ್ತು ಜಾಸ್ತಿ ಇದರ ಗಡಿ 1921. ಸೊ ಈ 1921 ಇಯರ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ದಿ ಪಾಪ್ಯುಲೇಷನ್ ಡಿವೈಡ್ ಇಯರ್. ಇದಿಷ್ಟು ನಿಮಗೆ ಅರ್ಥ ಆಯಿತು. ಇದು ಒಂದನೆಯ ಲಕ್ಷಣ. The first characteristics of demographic profile is the size and growth of Indian population. ಭಾರತ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ ಅಂತೇಳಿ ನಾವು ಇದನ್ನು ಕರಿತೇವೆ. ಒಂದನೆಯ ಹೆಡ್ಡಿಂಗ್ ನಮ್ಗೆ ಗೊತ್ತಾಯಿತು. ಇದರ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಭಾಳ ವಿಶೇಷವಾಗಿ ಇಲ್ಲಿ ಕೆಲವು 1 ಮಾರ್ಕಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು ಕೇಳುವಂಥ ಸಂಗತಿಗಳಿದೆ. ಒಂದು, ಭಾರತದ ಜನಸಂಖ್ಯೆ, ಅದರಲ್ಲಿ ಪಾಪ್ಯುಲೇಷನ್ ಡಿವೈಡ್ ಇಯರ್, ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಮ್ಮ ಗ್ರೋತ್ ರೇಟ್ನ ಬಗ್ಗೆ ಕೆಲವು ಪ್ರಶ್ನೆಗಳು ಕೇಳ್ಬೋದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಅಧ್ಯಯನ ನಡೆಸಬೇಕಾಗಿದೆ. ಬೇಕಾದಷ್ಟು ಮಾಹಿತಿ ಈ ಒಂದು ಪಾಯಿಂಟಿಗೆ ಸಂಬಂಧಪಟ್ಟಾಗೆ ಹೇಳಿದೆ. ಮತ್ತು ಈ ಪಾಯಿಂಟಿಗೆ ಸಂಬಂಧಪಟ್ಟಾಗೆ ಅನೇಕ ಮಾಹಿತಿಗಳು ನಿಮಗೆ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಸಿಗ್ತಾ ಇದೆ. ಭಾಳ ಸುಲಭವಾಗಿರುವಂಥದ್ದು ಭಾರತ ಜನಸಂಖ್ಯೆಯ ಗಾತ್ರ ಮತ್ತು ಭಾರತ ಜನಸಂಖ್ಯೆ ಬೆಳವಣಿಗೆ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇಲ್ಲಿ ಅದನ್ನೇ ನಾವು ಆನ್ಸರ್ ಆಗಿ ಬರೀಬೇಕಾಗ್ತದೆ. ಒಂದನೆಯ ವಿಷಯ ನಮ್ಗೆ ಗೊತ್ತಾಯಿತು. ಎರಡನೇ ಟಾಪಿಕ್ಕಿಗೆ ಬರೋಣ. ಎರಡನೆಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಒಂದನೇ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು? ದ ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಎರಡನೇದಕ್ಕೆ ಬರೋಣ. ಯಾವುದು ಅಂತ ಕೇಳಿದ್ರೆ ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಅಥವಾ ಭಾರತದ ಜನಸಂಖ್ಯೆಯ ವಯೋರಚನೆ. ಹಿಯರ್ ನಾವು ಕಲಿಬೇಕಾಗಿರುವಂಥ ವಿಷಯ ಏನಪ್ಪ ಅಂತ ಕೇಳಿದರೆ, ಯಾವ ಏಜ್ ಸ್ಟ್ರಕ್ಚರ್ನವರು ಭಾರತದಲ್ಲಿ ಹೆಚ್ಚಾಗಿದ್ದಾರೆ. ಇಂಡಿಯಾ ಹ್ಯಾಸ್ ಎ ಹ್ಯೂಜ್ ಯಂಗ್ ಪಾಪ್ಯುಲೇಷನ್. ಮೆಜಾರಿಟಿ ಆಫ್ ಇಂಡಿಯನ್ಸ್ ಆರ್ ಟೆನ್ ಟು ಬಿ ದ ಯಂಗ್. ಇಲ್ಲಿ ಭಾರತದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ಕಂಪೇರ್ ಟು ಅದರ್ ಕಂಟ್ರಿ, ಇಂಡಿಯಾ ಹ್ಯಾಸ್ ಎ ಹ್ಯೂಜ್ ಯಂಗ್ ಪಾಪ್ಯುಲೇಷನ್. ಬಾಕಿ ಉಳಿದಂಥ ಒಂದು ರಾಷ್ಟ್ರದವರನ್ನು ನಾವು ಕಂಪೇರ್ ಮಾಡಿದರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಯುವಕರಿರುವುದನ್ನು ನಾವು ಗಮನಿಸ್ತೇವೆ. ದ ಶೇರ್ of less than 15 and more than 60 has come down. ಇಲ್ಲಿ 15 ವರ್ಷಕ್ಕಿಂತ ಕಡಿಮೆ ಇರುವವರು ಮತ್ತು 60 ವರ್ಷಕ್ಕಿಂತ ಹೆಚ್ಚಿನವರ ಸಂಖ್ಯೆ ಇವತ್ತು ಏನಾಗ್ತಾ ಇದೆ ಅಂದರೆ, ಇಟ್ ಹ್ಯಾಸ್ ಕಮ್ ಡೌನ್, ಭಾಳ ಕಡಿಮೆ ಆಗ್ತಾ ಇದೆ. ಅಂದರೆ ಮಕ್ಕಳ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ. ನಂತರ ಮುದುಕರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ದ ಏಜ್ ಬಿಟ್ವೀನ್ 15 to 60 has increased from 53% to 63%. ಸೊ 15 ಮತ್ತು 60 ವರ್ಷದ ನಡುವೆ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 15 ಮತ್ತು 60 ವರ್ಷದ ನಡುವೆ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 15ಕ್ಕಿಂತ ಕಡಿಮೆ ಇರುವವರ ಸಂಖ್ಯೆ ಮತ್ತು 60ಕ್ಕಿಂತ ಹೆಚ್ಚು ಇರುವವರ ಸಂಖ್ಯೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. 15 ಮತ್ತು 60ರ ನಡುವೆ ಇರುವಂಥವರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? ಏನು ಹೇಳಿದೆ? ದ ಏಜ್ ಗ್ರೂಪ್ ಬಿಟ್ವೀನ್ 15 ಲೆಸ್ ದ್ಯಾನ್ 15 ಆ್ಯಂಡ್ ಮೋರ್ ದ್ಯಾನ್ 60 ಹ್ಯಾಸ್ ಕಮ್ ಡೌನ್, ಬಟ್ ದ ಏಜ್ ಗ್ರೂಪ್ ಬಿಟ್ವೀನ್ 15 to 60 ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ 53% to 63%. 50ರಿಂದ 63% ಏರಿದೆ 15ರಿಂದ 60ರ ನಡುವೆ ಇರುವಂಥ ಜನರ ಸಂಖ್ಯೆ. And this is the clear indication that India has a huge young population. ಭಾರತದಲ್ಲಿ ಇರುವವರು ಹೆಚ್ಚಿನವರು ಯಾರಾಗಿದ್ದಾರೆ? ಯುವಕರಾಗಿದ್ದಾರೆ ಅನ್ನುವಂಥದ್ದು. ಕಂಪೇರ್ ಟು ಅದರ್ ಕಂಟ್ರಿ, ಬಾಕಿ ಉಳಿದಂಥ ರಾಷ್ಟ್ರದವರನ್ನು ನೋಡಿದರೆ ಇಂಡಿಯಾ ಹ್ಯಾಸ್ ಎ ಹ್ಯೂಜ್ ಯಂಗ್ ಪಾಪ್ಯುಲೇಷನ್. ತುಂಬ ಯುವಕರಿರುವಂಥ ಒಂದು ದೇಶ ಅನ್ನುವಂಥ ಹೆಗ್ಗಳಿಕೆಗೆ ನಾವು ಪಾತ್ರರಾಗಿದ್ದೇವೆ. ಇನ್ನು ಮೂರನೇ ಒಂದು ಪಾಯಿಂಟಿಗೆ ಬರೋಣ. The third characteristics of demographic profile of India is the declining sex ratio in India. Declining sex ratio in India. ಈಗ ಮೊದಲಿದ್ದು ಎರಡನ್ನ ಮರಿಬಾರ್ದು. ಮೊದಲ ಎರಡು ಪಾಯಿಂಟ್ಗಳು ಯಾವುದು? ಒಂದನೇದು ಯಾವುದು ಹೇಳಿದೆ? ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ದ ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಎರಡನೇದು ದ ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಈಗ ಮೂರನೇದನ್ನು ಓದ್ತಾ ಇದ್ದೇವೆ, ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ. ಕನ್ನಡದಲ್ಲಿ ಬರೆಯುವವರಿಗೆ ಒಂದನೇದು ಭಾರತದ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪ ಅಂತ ಕೇಳಿದರೆ ಭಾರತ ಜನಸಂಖ್ಯೆಯ ವಯೋರಚನೆ. ಮೂರನೇ ಪಾಯಿಂಟ್ ಏನಪ್ಪ ಅಂತ ಕೇಳಿದರೆ ಕುಸಿಯುತ್ತಾ ಇರುವಂಥ ಭಾರತ ಅಥವಾ ಲಿಂಗಾನುಪಾತ. ಭಾರತದಲ್ಲಿ ಕುಸಿಯುತ್ತಿರುವಂಥ ಲಿಂಗಾನುಪಾತ. ಸಿ, before that one should understand what is sex ratio. What is sex ratio? We all know that sex ratio. What is sex ratio? Sex ratio means the number of females per 1000 males. Number of females per 1000 males.
1,000 ಪುರುಷರಿಗಿರುವಂಥ ಹೆಣ್ಣು ಮಕ್ಕಳ ಸಂಖ್ಯೆಯನ್ನೇ ನಾವು ಲಿಂಗಾನುಪಾತ ಅಂತೇಳಿ ಕರೆಯುವಂಥದ್ದು. ಇದು 1 ಮಾರ್ಕ್ಗೆ ಕೇಳುವಂಥ ಒಂದು ಪ್ರಶ್ನೆ ಆಗಿರ್ತದೆ. ದೇ ಮೇ ಆಸ್ಕ್ ದಿಸ್ ಕ್ವಶನ್ ಫಾರ್ 1 ಮಾರ್ಕ್. ವಾಟ್ ಈಸ್ ಸೆಕ್ಸ್ ರೇಷಿಯೋ? ಏನು ಸೆಕ್ಸ್ ರೇಷಿಯೋ ಅಂತ ಹೇಳಿದ್ರೆ, ಅಥವಾ ಲಿಂಗಾನುಪಾತ ಅಂತ ಹೇಳಿದ್ರೆ ಏನು? ನಂಬರ್ ಆಫ್ ಫಿಮೇಲ್ಸ್ ಪರ್ 1000 ಮೇಲ್ಸ್. 1,000 ಪುರುಷರಿಗಿರುವಂಥ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ನಾವೇನಂತ ಕರಿತೇವೆ? ಲಿಂಗಾನುಪಾತ ಅಂತೇಳಿ ಕರಿತೇವೆ. ಈಗ ಇಲ್ಲಿ ಅಕಾರ್ಡಿಂಗ್ ಟು 2011 ಸೆನ್ಸಸ್ ವಿ ಹ್ಯಾವ್ 940 ಫಿಮೇಲ್ಸ್ ಪರ್ 1000 ಮೇಲ್ಸ್. ಇಲ್ಲಿ ಬಹಳ ಗಮನಿಸಬೇಕಾಗಿರುವಂಥ ಒಂದು ಅಂಶ ಇದೆ. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಏನಾಗ್ತಾ ಇದೆ? ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ವಿ ಹ್ಯಾವ್ ಓನ್ಲಿ 940 ಫಿಮೇಲ್ಸ್ ಪರ್ 1000 ಮೇಲ್ಸ್. ಮತ್ತೆ 60 ಮಂದಿ ಶಾರ್ಟ್ ಆಗಿದ್ದಾರೆ. ಅದೇ ಕುಸಿತಾ ಇರುವಂಥ ಲಿಂಗಾನುಪಾತ ಅಂತ ಹೇಳುವಂಥದ್ದು. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ಕೆಲವು ಎಕ್ಸಾಂಪಲ್ಗಳನ್ನು ತೆಗೆದು ನೋಡೋಣ. ಭಾರತದ 2011 ಜನಗಣತಿಯ ಪ್ರಕಾರ ನಮ್ಗೆ ಗೊತ್ತಾಯಿತು 940 ಫಿಮೇಲ್ಸ್ ಪರ್ 1000 ಮೇಲ್ಸ್. ಈಗಾಗಲೇ ಅನೇಕ ಜಾತಿಗಳಲ್ಲಿ, ಅನೇಕ ವರ್ಗಗಳಲ್ಲಿ ಏನು ಕಾಣ್ತಾ, ಅನೇಕ ಸಮುದಾಯಗಳಲ್ಲಿ ಏನು ಕಾಣ್ತಾ ಇದ್ದಾವೆ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳೇ ಇಲ್ಲ. ಬೇರೆ ಜಾತಿಯ ಹುಡುಗಿಯರನ್ನು ವಿವಾಹ ಆಗಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ. ಇದಕ್ಕೆ ಕಾರಣ ಕುಸಿತಾ ಇರುವಂಥ ಲಿಂಗಾನುಪಾತ. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 2011 ಜನಗಣತಿಯ ಪ್ರಕಾರ ನಾವು ನೋಡಿದ್ವಿ, ವಿ ಹ್ಯಾವ್ ಓನ್ಲಿ 940 ಫಿಮೇಲ್ಸ್ ಪರ್ 1000 ಮೇಲ್ಸ್. ವೆರಾಸ್ ಇನ್ ಬೆಳಗಾಂ ಡಿಸ್ಟಿಕ್ನಲ್ಲಿ ಓನ್ಲಿ 924 ಫಿಮೇಲ್ಸ್ ಪರ್ 1000 ಮೇಲ್ಸ್. ಬೆಳಗಾವಿಯಲ್ಲಿ ಇನ್ನೂ ಗಮನಿಸಬೇಕಾಗಿರುವಂಥ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಬರೀ ಕೇವಲ 924 ಹೆಣ್ಮಕ್ಳು ಮಾತ್ರ ಇದ್ದಾರೆ 1000 ಪುರುಷರಿಗೆ. ಸಕ್ಕರೆ ನಾಡಾಗಿರುವಂಥ ಮಂಡ್ಯದಲ್ಲಿ 934 ಹೆಣ್ಮಕ್ಳು ಮಾತ್ರ ಇರುವಂಥದ್ದು 1000 ಪುರುಷರಿಗೆ. ಇಲ್ಲಿ ಆತಂಕಕಾರಿ ವಿಷಯ ಇದೆಲ್ಲ. ಬೆಳಗಾವಿಯಲ್ಲಿ ಕೇವಲ 924 ಹೆಣ್ಮಕ್ಳು ಮಾತ್ರ 1000 ಪುರುಷರಿಗಿದ್ರೆ, ಮಂಡ್ಯದಲ್ಲಿ 934 ಹೆಣ್ಮಕ್ಳು ಮಾತ್ರ ಇದ್ದಾರೆ 1000 ಪುರುಷರಿಗೆ. ಇನ್ ಬೆಳಗಾಂ ವಿ ಹ್ಯಾವ್ 924 ಫಿಮೇಲ್ಸ್ ಪರ್ 1000 ಮೇಲ್ಸ್, whereas in Mandya 934 per 1000 males. But it is interesting to note that the Hunsur taluk of Mysore district, there we find 1009 per 1000 males. 1009 ಹೆಣ್ಣು ಮಕ್ಕಳಿಗೆ 1000 ಪುರುಷರಿರುವಂಥದ್ದು. ಇದು ನಿಜವಾಗಿಯೂ ಶ್ಲಾಘನೀಯ ವಿಷಯವೇ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ 1009 ಹೆಣ್ಮಕ್ಳಿದ್ದಾರೆ 1000 ಪುರುಷರಿಗೆ. ಆದರೆ ಬಾಕಿ ಉಳಿದಂಥ ಎಲ್ಲ ಕಡೆಗಳಲ್ಲೂ ಕೂಡ ನಾವೇನು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು, ಕುಸಿತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ದಿಸ್ ಈಸ್ ವಾಟ್ ವಿ ಕಾಲ್ ದ ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಾಗ್ತದೆ. ದಿಸ್ ಈಸ್ ಬಿಕಾಸ್ ಆಫ್ 2 ರೀಸನ್. ಈ ಲಿಂಗಾನುಪಾತ ಈ ರೀತಿಯಾಗಿ ಕುಸಿಲಿಕ್ಕೆ 2 ಕಾರಣಗಳು. ಒಂದನೇ ಕಾರಣ ಡಿಸೈರ್ ಫಾರ್ ಮೇಲ್ ಚಿಲ್ಡ್ರನ್, ಗಂಡು ಮಕ್ಕಳು ಬೇಕು ಅನ್ನುವಂಥ ಆಸೆ. ಸ್ಪೆಷಲಿ ಹಿಂದೂ ಸಮುದಾಯದಲ್ಲಿ ಅಪ್ಪನೋ ಅಮ್ಮನೋ ತೀರಿ ಹೋದರೆ ಅವರ ಚಿತೆಗೆ ಬೆಂಕಿ ಕೊಡಲಿಕ್ಕೆ ಒಂದು ಗಂಡು ಮಗು ಬೇಕು. ಅದಲ್ಲದಿದ್ದರೂ ಕೂಡ ನಾವು ನೋಡ್ತೇವೆ ಗಂಡು ಮಕ್ಕಳ ಬಗ್ಗೆ ಹೆಚ್ಚಿನ ಪೇರೆಂಟ್ಸ್ ಒಲವು ತೋರಿಸ್ತಾ ಇರುವಂಥದ್ದು. ಸೊ ಗಂಡು ಮಕ್ಕಳು ಬೇಕು ಅನ್ನುವಂಥ ಆ ಬಯಕೆ ಹೆಣ್ಣು ಮಕ್ಕಳ ಕುಸಿತಕ್ಕೆ ಕಾರಣ ಆಗಿದೆ. ಈಗ ಒಂದನೇ ಕಾರಣ ನಮಗೆ ಗೊತ್ತಾಯಿತು, ಡಿಸೈರ್ ಫಾರ್ ಮೇಲ್ ಚಿಲ್ಡ್ರನ್, ಗಂಡು ಮಕ್ಕಳು ಬೇಕು ಅನ್ನುವಂಥ ಅತಿಯಾಗಿರುವಂಥ ಆಸೆ ಅಥವಾ ಅತಿಯಾದಂಥ ಬಯಕೆ, ಗಂಡು ಮಕ್ಕಳು ಬೇಕು ಅನ್ನುವಂಥ ಬಯಕೆ. ಇದು ಹೆಣ್ಣು ಮಕ್ಕಳ ಸಂಖ್ಯೆ ಕುಸಿಲಿಕ್ಕೆ ಬಹಳ ಮುಖ್ಯವಾಗಿರುವಂಥ ಕಾರಣ. ಇನ್ನು ಎರಡನೇ ಕಾರಣವನ್ನು ಬೀಮಾರು ವರ್ಸಸ್ ಡಿಮಾರು ಅಂತೇಳಿ ಹೇಳ್ತಾರೆ. ಎರಡನೇ ಕಾರಣ ಬೀಮಾರು ವರ್ಸಸ್ ಡಿಮಾರು. ಏನು ಈ ಬೀಮಾರು, ಏನು ಈ ಡಿಮಾರು? ಇಲ್ಲಿ ಬೀಮಾರು ಅಂತೇಳಿದರೆ ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್ ಆ್ಯಂಡ್ ಉತ್ತರ ಪ್ರದೇಶ್. ಬೀಮಾರು ಅಲ್ಲೇ ಆ ಆಲ್ಫಾಬೆಟ್ನಲ್ಲಿದೆ. ಬೀಮಾರು ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ್. ಹಿಯರ್
They constitute around 39% of the Indian population. These 4 states constitute around 39% of the Indian population. Whereas 32% of the Indian population. These 4 states constitute around 32% of the Indian population, Indian total population. Whereas around 48% of the people belongs to these 4 states are illiterate. Therefore, they totally neglect the female children. Female infanticide, female forticides are quite common in these states. ಈ ಒಂದು ಕಾರಣ ಬೀಮಾರು ಅಂತೇಳಿ. ಬೀಮಾರು ಅಂದರೆ ಬಿಹಾರ, ಮಧ್ಯಪ್ರದೇಶ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ್. ಈ 4 ರಾಜ್ಯಗಳಲ್ಲಿ ನಮ್ಮ ದೇಶದ ಒಟ್ಟು ಜನಸಂಖ್ಯೆ 32% ಜನಸಂಖ್ಯೆ ಕೂಡ ಈ 4 ರಾಜ್ಯಗಳಲ್ಲಿ ಇದ್ದಾರೆ. ಈ 4 ರಾಜ್ಯಗಳಲ್ಲಿ ಸುಮಾರು 48% ಜನರು ಕೂಡ ಅನಕ್ಷರಸ್ಥರಾಗಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರಲ್ಲಿ ಈ ಹೆಣ್ಣು ಶಿಶು ಹತ್ಯೆ ಅಥವಾ ಭ್ರೂಣ ಹತ್ಯೆ ಇದೆಲ್ಲ ಮಾಮೂಲಾಗಿರುವಂಥ ಒಂದು ಸಂಗತಿಯಾಗಿದೆ. ಈ ಕಾರಣಕ್ಕೋಸ್ಕರ ಅಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕುಸಿತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇದು ಬೀಮಾರು. ಇನ್ನೊಂದಿದೆ ಡಿಮಾರು, DEMARU. Here D stands for daughter, E stands for eliminating and Maru stands for killing. ಡಿಮಾರು ಅಥವಾ ಒಂದೇ ಮಾತಿನಲ್ಲಿ ಡಿ ಅಂತೇಳಿದರೆ ಮಗಳು, ಇ ಅಂತೇಳಿದರೆ ಎಲಿಮಿನೇಷನ್ ಅಥವಾ ತೊಲಗಿಸು, ಮಾರು ಅಂತೇಳಿ ನಮ್ಗೆ ಗೊತ್ತು ಕೊಂದಾಕೋದು. ಆದ ಕಾರಣ ಹೆಣ್ಣು ಮಕ್ಕಳನ್ನು ಕೊಂದಾಕುವಂಥದ್ದು, ಹೆಣ್ಣು ಮಕ್ಕಳನ್ನು ಕೊಂದು ಹಾಕುವಂಥದ್ದು ಅಥವಾ ಹೆಣ್ಣು ಶಿಶುವನ್ನು ಕೊಂದು ಹಾಕುವಂಥದ್ದು. ಇದು ಇನ್ನೊಂದು ಕಾರಣ. ಈಗ 2 ಕಾರಣಗಳನ್ನು ನಾವು ನೋಡಿದ್ವಿ. ಒಂದು ಬೀಮಾರು, ಇನ್ನೊಂದು ಡಿಮಾರು. ಡಿಮಾರು ಅಂತ ಹೇಳಿದ್ರೆ ಇಲ್ಲಿ ಡಿ ಸ್ಟ್ಯಾಂಡ್ಸ್ ಫಾರ್ ಡಾಟರ್, ಇ ಸ್ಟ್ಯಾಂಡ್ಸ್ ಫಾರ್ ಎಲಿಮಿನೇಷನ್ ಆರ್ ಎಲಿಮಿನೇಟಿಂಗ್ ಆ್ಯಂಡ್ ಮಾರು ಸ್ಟ್ಯಾಂಡ್ಸ್ ಫಾರ್ ಕಿಲ್ಲಿಂಗ್. ಮಾರು ಮೀನ್ಸ್ ಕಿಲ್ಲಿಂಗ್. ಸೊ ಹಿಯರ್ ಡಿಮಾರು, ಡಾಟರ್ ಕಿಲ್ಲಿಂಗ್ ಆರ್ ಡಾಟರ್ ಎಲಿಮಿನೇಟಿಂಗ್, ಹೆಣ್ಣು ಮಕ್ಕಳನ್ನು ಕೊಂದು ಹಾಕುವಂಥದ್ದು ಅಥವಾ ಹೆಣ್ಣು ಮಕ್ಕಳನ್ನು ನಿವಾರಿಸುವಂಥದ್ದು, ದೂರ ಮಾಡುವಂಥದ್ದು. ಇದು 2 ಕಾರಣಗಳು. ಇದನ್ನು ಬೀಮಾರು ವರ್ಸಸ್ ಡಿಮಾರು ಅಂತೇಳಿ ಕರಿತೇವೆ. ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೇನೆ. 2 ಕಾರಣಗಳು ಭಾರತದಲ್ಲಿ ಲಿಂಗಾನುಪಾತ ಆಗಲಿಕ್ಕೆ 2 ಕಾರಣಗಳು. ಒಂದು ಡಿಸೈರ್ ಫಾರ್ ಮೇಲ್ ಚಿಲ್ಡ್ರನ್, ಗಂಡು ಮಕ್ಕಳು ಬೇಕು ಅನ್ನುವಂಥ ಒಂದು ಬಯಕೆ. ಎರಡನೇದು ಬೀಮಾರು ವರ್ಸಸ್ ಡಿಮಾರು. ಬೀಮಾರು ವರ್ಸಸ್ ಡಿಮಾರು, ಇದು ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಬೀಮಾರು ಅಂದರೆ ಬಿಹಾರ್, ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್. ಇಲ್ಲಿ ಭಾರತದ ಒಟ್ಟು ಜನಸಂಖ್ಯೆ 32% ಜನರಿದ್ದಾರೆ. ಅದರ ಜೊತೆಗೇನೆ 48% ಜನ ಅಲ್ಲಿ ಅನಕ್ಷರಸ್ಥರಾಗಿದ್ದಾರೆ. ಆದ ಕಾರಣ ಫಾರ್ಟಿಸೈಡ್ ಆ್ಯಂಡ್ ಫಿಮೇಲ್ ಇನ್ಫ್ಯಾಂಟಿಸೈಡ್ ಈಸ್ ಕ್ವೈಟ್ ಕಾಮನ್ ಅಂತೇಳಿ ನಾನು ಹೇಳಿದೆ. ಆದ ಕಾರಣ ಅಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕುಸಿತಾ ಇದೆ ಅಂತೇಳಿ ಹೇಳಿದೆ. ಎರಡನೇದು ಡಿಮಾರು. ಡಿ ಸ್ಟ್ಯಾಂಡ್ಸ್ ಫಾರ್ ಡಾಟರ್, ಇ ಸ್ಟ್ಯಾಂಡ್ಸ್ ಫಾರ್ ಎಲಿಮಿನೇಟಿಂಗ್, ಮಾರು ಸ್ಟ್ಯಾಂಡ್ಸ್ ಫಾರ್ ಕಿಲ್ಲಿಂಗ್. ಸೊ ಡಾಟರ್ ಕಿಲ್ಲಿಂಗ್ ಆರ್ ಡಾಟರ್ ಎಲಿಮಿನೇಟಿಂಗ್, ಹೆಣ್ಣು ಮಕ್ಕಳನ್ನು ಕೊಂದು ಹಾಕುವಂಥದ್ದು. ಸ್ಪೆಷಲಿ ದ ಸ್ಟೇಟ್ಸ್ ಲೈಕ್ ಪಂಜಾಬ್, ಹಿಮಾಚಲ್ ಪ್ರದೇಶ್, ಹರಿಯಾಣ, ಗುಜರಾತ್, ಮಹಾರಾಷ್ಟ್ರ, ಇಲ್ಲೆಲ್ಲ ನಾವೇನು ಕಾಣ್ತಾ ಇದ್ದೇವೆ ಅಂತ ಕೇಳಿ ಹೆಣ್ಣು ಶಿಶು ಹತ್ಯೆ ಆಗ್ತಾ ಇರುವಂಥದ್ದನ್ನು ಅಥವಾ ಹೆಣ್ಣು ಭ್ರೂಣ ಹತ್ಯೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ 2 ಕಾರಣಗಳಿಂದಾಗಿ ಇವತ್ತು ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳ ಕುಸಿತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಇಷ್ಟು ಕಾರಣಗಳು ಮಾತ್ರ ಅಲ್ಲ, ಇದರ ಜೊತೆಗೆ ಇನ್ನೂ ಅನೇಕ ಕಾರಣಗಳು ಇದೆ. ದೇರ್ ಆರ್ ಸೆವರಲ್ ಅದರ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಕ್ಲೈನ್ ಆಫ್ ಸೆಕ್ಸ್ ರೇಷಿಯೋ. ದ ಫಸ್ಟ್ ಒನ್ ಈಸ್ ದಿ ಸೆಕ್ಸ್ ಸ್ಪೆಸಿಫಿಕ್ ಅಬಾರ್ಷನ್. ಹೆಣ್ಣು ಮಕ್ಕಳ ಗರ್ಭಪಾತವನ್ನು ಅದು ಅಂತೇಳಿ ಹೆಣ್ಣು ಮಕ್ಕಳು ಹುಟ್ಟದೇ ಗರ್ಭಪಾತ ಮಾಡುವಂಥದ್ದು ಸೆಕ್ಸ್ ಸ್ಪೆಸಿಫಿಕ್ ಅಬಾರ್ಷನ್ ಅಂತೇಳಿ ಹೇಳ್ತೇವೆ. ಹೆಣ್ಣು ಮಕ್ಕಳು ಆಗುವುದನ್ನೇ ತಡೆಗಟ್ಟುವಂಥದ್ದು ಸೆಕ್ಸ್ ಸ್ಪೆಸಿಫಿಕ್ ಅಬಾರ್ಷನ್. ಹೆಣ್ಣು ಆಗದೆ ಅಥವಾ ಅದನ್ನು ತಡೆಯುವ ಹಾಗೆ ಗರ್ಭಪಾತ ಮಾಡಿಕೊಳ್ಳುವಂಥದ್ದು. ಎರಡನೇದು ಸಿವಿಯರ್ ನಿಗ್ಲೆಕ್ಟ್ ಆಫ್ ಗರ್ಲ್ ಬೇಬೀಸ್. ಶೈಶವದಲ್ಲಿ ಹೆಣ್ಣು ಮಕ್ಕಳ ಪೋಷಣೆಯನ್ನು ನಿರ್ಲಕ್ಷಿಸುವಂಥದ್ದು, ಇದು ಎರಡನೇ ಕಾರಣ. ಮೂರನೇ ಕಾರಣ ಏನು ಅಂತ ಕೇಳಿದ್ರೆ ಸೋನೋಗ್ರಾಮ್. ನೀವು ಸೋನೋಗ್ರಾಮ್ ಅಂತೇಳಿ ಕೇಳಿರ್ಬೋದು. ಏನು ಈ ಸೋನೋಗ್ರಾಮ್? ಸೋನೋಗ್ರಾಮ್ ಮೀನ್ಸ್ ದಿ ಪ್ರಿನ್ಯಾಟಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತೇಳಿ ಹೇಳ್ತೇವೆ. ಅದನ್ನು ನಾವು ಮಿಸ್ಯೂಸ್ ಮಾಡ್ತೇವೆ. ಮಿಸ್ಯೂಸ್ ಆಫ್ ಪ್ರಿನ್ಯಾಟಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆರ್ ಸೋನೋಗ್ರಾಮ್, ಇದು ಮಿಸ್ಯೂಸ್ ಮಾಡ್ತಾ ಇದ್ದೇವೆ. ಅಂತಲೇ ಪ್ರಸವ ಪೂರ್ವ ಲಿಂಗ ಪತ್ತೆ ಮಾಡುವಂಥದ್ದು, ಅದರ ದುರುಪಯೋಗ ಆಗ್ತಾ ಇದೆ.
ಪ್ರಸವ ಪೂರ್ವ ಲಿಂಗ ಪತ್ತೆ ಮಾಡಿ ಮಾಡುವಂಥ ತಂತ್ರಜ್ಞಾನವನ್ನೇ ನಾವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೇವೆ. ಈ 3 ಕಾರಣಗಳಿಂದಾಗಿ ಕೂಡ ನಮ್ಮಲ್ಲಿ ಲಿಂಗಾನುಪಾತ ಆಗ್ತಾ ಇದೆ ಅಂಥೇಳಿ ನಾವು ಇಲ್ಲಿ ಅಧ್ಯಯನ ನಡೆಸಬೇಕಾಗಿದೆ. 2 ಬಹಳ ಪ್ರಮುಖವಾಗಿರುವಂಥ ಕಾರಣಗಳಿದೆ. ಒಂದನೇದು, the first cause responsible for the decline of sex ratio in India is the desire for male children, and the second cause is DMARU versus BMARU, and there are several other factors. The first one is the sex specific abortion, and the second one is the severe neglect of girl babies, and the third one is the misuse of prenatal diagnostic test or sonogram. ಒಂದನೇದು ಹೆಣ್ಣು ಮಕ್ಕಳು ಹುಟ್ಟುವುದನ್ನೇ ತಡೆಯುವಂಥದ್ದು, ಗರ್ಭಪಾತ ಮಾಡಿಸಿಕೊಳ್ಳುವಂಥದ್ದು. ಎರಡನೇದು, ಶೈಶವದಲ್ಲಿ ಹೆಣ್ಣು ಮಕ್ಕಳನ್ನು ಅವರ ಪೋಷಣೆಯನ್ನು ನಿರ್ಲಕ್ಷಿಸುವಂಥದ್ದು. ಮೂರನೇ ಕಾರಣ ಯಾವುದನ್ನು ಹೇಳಿದ್ದಾರೆ ಅಂತ ಕೇಳಿದರೆ, ಈ ಪ್ರಸವ ಪೂರ್ವ ಲಿಂಗ ಪತ್ತೆ ಮಾಡುವುದನ್ನು, ಆ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿ, ಲಿಂಗಾನುಪಾತದಲ್ಲಿ ಕುಸಿತ ಉಂಟಾಗ್ತಾ ಇದೆ, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ದೆರ್ ಈಸ್ ಕನ್ಸಿಡರೇಬಲ್ ಡಿಕ್ಲೈನ್ ಇನ್ ದ ಸೆಕ್ಸ್ ರೇಷಿಯೋ. Female infanticide, female foeticide, all these concepts are quite common. ಇದೀಗ ಭಾಳ ಏನಾಗಿದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿರುವಂಥ ಒಂದು ವ್ಯವಸ್ಥೆಯಾಗಿ ನಮ್ಮ ಸಮಾಜದಲ್ಲಿ ಇದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಏನು ನೋಡ್ತಾ ಇದ್ದೇವೆ ಅಂತ ಕೇಳಿದ್ರೆ, 2000 ಅಕಾರ್ಡಿಂಗ್ ಟು 2011 ಸೆನ್ಸಸ್, ಇಂಡಿಯನ್ ಸೆಕ್ಸ್ ರೇಷಿಯೋ ಈಸ್ 940 ಫಿಮೇಲ್ಸ್ ಪರ್ 1000 ಮೇಲ್ಸ್. 2011 ಜನಗಣತಿಯ ಪ್ರಕಾರ ಭಾರತದಲ್ಲಿ ಕೇವಲ 940 ಹೆಣ್ಣುಮಕ್ಕಳು ಮಾತ್ರ ಇದ್ದಾರೆ 1000 ಪುರುಷರಿಗೆ. ಇದನ್ನು ನೀವು ಗಮನಿಸಬೇಕಾಗಿರುವಂಥ ಒಂದು ಅಂಶ. ಸೊ ಮೂರನೇ ಪಾಯಿಂಟ್ ನಮ್ಗೆ ಗೊತ್ತಾಯಿತು, ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ. 3 ಪಾಯಿಂಟ್ ಹೇಳಿದೆ. ಒಂದನೇದು ಯಾವುದು? ದ ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ದ ಸೆಕೆಂಡ್ ಒನ್ ಈಸ್ ದಿ ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಪಾಪ್ಯುಲೇಷನ್, ಆ್ಯಂಡ್ ದ ಥರ್ಡ್ ಒನ್ ಈಸ್ ದಿ ಡಿಕ್ಲೈನ್ ಇನ್ ದ ಸೆಕ್ಸ್ ರೇಷಿಯೋ. ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ. ಕನ್ನಡದಲ್ಲಿ ಬರೆಯುವವರಿಗೆ ಒಂದನೇದು ಯಾವುದು? ಭಾರತ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. ಎರಡನೇದು ಭಾರತ ಜನಸಂಖ್ಯೆಯ ವಯೋರಚನೆ. ಮೂರನೇದು ಕುಸಿತಿರುವಂಥ ಲಿಂಗಾನುಪಾತ, ಭಾರತದಲ್ಲಿ ಕುಸಿತಿರುವಂಥ ಲಿಂಗಾನುಪಾತ. ನಾಲ್ಕನೇ ಒಂದು ಪಾಯಿಂಟಿಗೆ ನಾವು ಬರೋಣ. ಏನು ಅಂತ ಕೇಳಿದ್ರೆ, ಇನ್ಕ್ರೀಸಿಂಗ್ ಲಿಟ್ರಸಿ ರೇಟ್. ಇನ್ಕ್ರೀಸಿಂಗ್ ಲಿಟ್ರಸಿ ರೇಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಇನ್ಕ್ರೀಸಿಂಗ್ ಲಿಟ್ರಸಿ ರೇಟ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಭಾರತದಲ್ಲಿ ಹೆಚ್ಚುತ್ತಿರುವಂಥ ಸಾಕ್ಷರತೆಯ ಪ್ರಮಾಣ, ಇದನ್ನು ನಾವು ಒಪ್ಕೊಳ್ಳೇಬೇಕು. ಬಿಕಾಸ್ ಆಫ್ ದಿ ಅರ್ಬನೈಸೇಷನ್, ಬಿಕಾಸ್ ಆಫ್ ದಿ ಮಾಡರ್ನೈಸೇಷನ್, ಲಿಟ್ರಸಿ ರೇಟ್, ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಲಿಟ್ರಸಿ ರೇಟ್ ಈಸ್ ಇನ್ಕ್ರೀಸ್ಡ್. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆಲ್ರೆಡಿ ಕೇರಳ ಹ್ಯಾಸ್ ಅಚೀವ್ಡ್ 100% ಲಿಟ್ರಸಿ ರೇಟ್. ಈಗ ನಮ್ಮಲ್ಲಿ ಆಧುನೀಕರಣ ಆಗ್ತಾ ಇದೆ, ನಮ್ಮಲ್ಲಿ ನಗರೀಕರಣ ಆಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಗಂಡು ಮಕ್ಕಳ ಮತ್ತು ಹೆಣ್ಣು ಮಕ್ಕಳ ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, ಕೇರಳ ಈಗಾಗಲೇ 100ಕ್ಕೆ 100% ಅಕ್ಷರ ಸಾಕ್ಷರತೆಯನ್ನು ಅವರು ಸಾಧಿಸಿ ಆಯಿತು. ಈಗ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತೇಳಿ, ಅದು ಜಾಸ್ತಿ ಆಯ್ತಾ ಇಲ್ವೋ? ಅದಕ್ಕೆ 1901ರಿಂದ 2011ರವರೆಗಿರುವಂಥ ಕೆಲವು ಜನಗಣತಿಯನ್ನು ನಾವು ತೆಗೆದು ನೋಡಿದಾಗ ನಮಗಿಲ್ಲಿ ಗೊತ್ತಾಗ್ತದೆ ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಆಯಿತು ಅಂತೇಳಿ. ಆ್ಯಸ್ ಪರ್ ದಿ 1951 ಸೆನ್ಸಸ್, 1951ರ ಜನಗಣತಿಯ ಪ್ರಕಾರ ಅವರ್ ಮೇಲ್ ಲಿಟ್ರಸಿ ವಾಸ್ ಜಸ್ಟ್ 27.2%. ಇಟ್ ಹ್ಯಾಸ್ ಇನ್ಕ್ರೀಸ್ಡ್ to 82% in the year 2011. See, this is a clear indication that male literacy rate has increased. 1951ರಲ್ಲಿ ಪುರುಷರ ಸಾಕ್ಷರತೆಯ ಪ್ರಮಾಣ ಎಷ್ಟಿತ್ತು ಅಂತ ಕೇಳಿ ಕೇವಲ 27.2%. ಅದು 2011ರ ಜನಗಣತಿಗೆ ಬಂದಾಗ ಎಲ್ಲಿಗೇರಿತು ಅಂತ ಕೇಳಿದರೆ 82%. ಇಲ್ಲಿಂದ ನಮಗೆ ಒಂದು ವಿಷಯ ಅರ್ಥ ಆಗ್ತದೆ, ಭಾರತದಲ್ಲಿ ಜನಸಂಖ್ಯೆಯ ಗಾತ್ರ ಭಾರತದಲ್ಲಿ ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇನ್ನು ನಮ್ಮ ಫಿಮೇಲ್ ಲಿಟ್ರಸಿ ರೇಟನ್ನು ನೋಡಿದಾಗ ಅದು ಕೂಡ ಹೆಚ್ಚಿಗೆ ಆಗಿರುವುದನ್ನು ನಾವು ನೋಡ್ತೇವೆ. ಇನ್ 1951 ಫಿಮೇಲ್ ಲಿಟ್ರಸಿ ರೇಟ್ ವಾಸ್ ಜಸ್ಟ್ 8.9%. ಫಿಮೇಲ್ ಲಿಟ್ರಸಿ ರೇಟ್ in 1951 female literacy rate was just 8.9%, but it has increased to 65.4% in the year 2011.
ಬರೀ 1951ರಲ್ಲಿ ಹೆಣ್ಣು ಮಕ್ಕಳ ಸಾಕ್ಷರತೆಯ ಪ್ರಮಾಣ 8.9% ಮಾತ್ರ ಇತ್ತು. ಆದರೆ 2011ರ ಜನಗಣತಿಗೆ ಬಂದಾಗ ಹೆಣ್ಣು ಮಕ್ಕಳ ಸಾಕ್ಷರತೆಯ ಪ್ರಮಾಣ ಎಲ್ಲಿಗೇರಿದೆ? 65.4%ಏರಿದೆ. ಸೊ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಲಿಟ್ರಸಿ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್. ಇಲ್ಲಿ ಒಂದು ವಿಷಯ ನಮಗೆ ಅರ್ಥ ಆಗಿಬಿಡ್ತದೆ. 1951 ಮತ್ತು 2011 ಈ ಎರಡು ಇಸ್ವಿಗಳನ್ನು ನೋಡಿದಾಗ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಲಿಟ್ರಸಿ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್. ಇಲ್ಲಿ ಅವರೊಂದು ಕೋಷ್ಟಕದಲ್ಲಿ ನಿಮಗೆ ಅದನ್ನು ವಿವರಿಸಿದ್ದಾರೆ. In 1951, male literacy rate was just 27.2% and it has increased to 82.1% in the year 2011. Whereas female literacy rate was also increased. It was just 8.9% in the year 1951. It has increased to 65.4%. See, this is the clear indication that our literacy rate has increased. ನಮ್ಮ ಸಾಕ್ಷರತೆಯ ಪ್ರಮಾಣ ಜಾಸ್ತಿಗೆ ಆಯಿತು, ಅದು ಹೆಚ್ಚಳ ಉಂಟಾಯಿತು. ಪುರುಷರದು ಮತ್ತು ಮಹಿಳೆಯರದು, ಗಂಡು ಮಕ್ಕಳದು ಮತ್ತು ಹೆಣ್ಣು ಮಕ್ಕಳದು ಸಾಕ್ಷರತೆಯ ಪ್ರಮಾಣ ಭಾರತದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಇದನ್ನು ನೋಡಿದಾಗ ನಮ್ಗೆ ಗೊತ್ತಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳಿಗೆ, ಇಲ್ಲಿಗೆ ನಾವು 4ನೇ ಪಾಯಿಂಟನ್ನು ಮುಗಿಸಿದ್ದೇವೆ. ಇನ್ನೊಂದು ಪಾಯಿಂಟ್ ಕೂಡ ಇದೆ ಕೊನೆಯದಾಗಿ. ಯಾವುದು ಅಂತ ಕೇಳಿ, ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫರೆನ್ಸಸ್. ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಇರುವಂಥ ವ್ಯತ್ಯಾಸ ಹೆಚ್ಚಿಗೆ ಆಗ್ತಾ ಇದೆ. ಹೆಚ್ಚುತ್ತಿರುವ ನಗರ ಗ್ರಾಮೀಣ ವ್ಯತ್ಯಾಸ. ಕೊನೆಯದಾಗಿ 5ನೇ ಪಾಯಿಂಟನ್ನು ಅವರು ಹಾಗೆ ಕೊಟ್ಟಿದ್ದಾರೆ. ಹೆಚ್ಚುತ್ತಿರುವಂಥ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ವ್ಯತ್ಯಾಸಗಳು. ಇನ್ಕ್ರೀಸಿಂಗ್ ಅರ್ಬನ್ ರೂರಲ್ ಡಿಫರೆನ್ಸಸ್. ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಭಾಳ ವ್ಯತ್ಯಾಸ ಇದೆ. ಹಳ್ಳಿಗಳೇ ಬೇರೆ, ನಗರಗಳೇ ಬೇರೆ. ಹಳ್ಳಿಗಳ ಬದುಕೇ ಬೇರೆ, ನಗರದಲ್ಲಿ ವಾಸಿಸುವಂಥ ಜನರ ಬದುಕೇ ಬೇರೆ. ಹಿಯರ್ ಇನ್ ದ ರೂರಲ್ ಏರಿಯಾ ವಿ ಫೈಂಡ್ ಸಿಂಪಲ್ ಲೈಫ್. ಬಹಳ ಸರಳವಾಗಿರುವಂಥ ಜೀವನವನ್ನು ನೋಡಿದರೆ, ಪಟ್ಟಣದಲ್ಲಿ ನಾವೇನು ಕಾಣ್ತೇವೆ ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಲೈಫ್, ಬಹಳ ಸಂಕೀರ್ಣವಾಗಿರುವಂಥ ಒಂದು ಬದುಕನ್ನು ನೋಡ್ತೇವೆ. ಅದೇ ಇನ್ ದ ರೂರಲ್ ಏರಿಯಾ ವಿ ಫೈಂಡ್ ಹೋಮೋಜೀನಿಯಸ್ ಬ್ಯಾಕ್ಗ್ರೌಂಡ್ಸ್, ಹೋಮೋಜೀನಿಯಸ್ ಕ್ಯಾರೆಕ್ಟರ್ ಅಂತೇಳಿ ದೇರ್ ಸೋಷಿಯಲ್, ಇಕಾನಮಿಕ್, ಪೊಲಿಟಿಕಲ್, ಕಲ್ಚರಲ್ ಎಲ್ಲ ವಿಷಯಗಳು ಏನಾಗಿರ್ತದೆ, ಆಲ್ಮೋಸ್ಟ್ ಸೇಮ್ ಆಗಿರ್ತದೆ. ವೆರಾಸ್ ಹಿಯರ್ ಇನ್ ದ ಸಿಟಿ ವಿ ಫೈಂಡ್ ಹೆಟ್ರೋಜೀನಿಯಸ್ ಕ್ಯಾರೆಕ್ಟರ್. ವೈವಿಧ್ಯತೆಯಿಂದ ಕೂಡಿದಂಥ ಒಂದು ಸ್ವಭಾವವನ್ನು ನಾವು ನೋಡ್ತೇವೆ. ಅವರ ಸಾಮಾಜಿಕ ಹಿನ್ನೆಲೆ ಬೇರೆ ಇರ್ತದೆ, ಬೇರೆ ಬೇರೆ ರೀತಿಯಾಗಿರುವಂಥ ಸಾಮಾಜಿಕ ಹಿನ್ನೆಲೆ ಇರುವವರು, ಬೇರೆ ಬೇರೆ ರೀತಿಯಾಗಿರುವಂಥ ಆರ್ಥಿಕ ಹಿನ್ನೆಲೆ ಇರುವವರು, ಬೇರೆ ಬೇರೆ ರೀತಿಯಾಗಿರುವಂಥ ರಾಜಕೀಯ ಹಿನ್ನೆಲೆ ಇರುವವರು, ಬೇರೆ ಬೇರೆ ರೀತಿಯಾಗಿರುವಂಥ ಸಂಸ್ಕೃತಿ ಉಳ್ಳವರು. ಆ ಕಾರಣ ಅವರದ್ದು ಹೆಟ್ರೋಜೀನಿಯಸ್. ಅಲ್ಲಿ ವೈವಿಧ್ಯತೆಗಳೇ ಜಾಸ್ತಿ, ಇಲ್ಲಿ ಏಕತೆಯೇ ಜಾಸ್ತಿ. ಗ್ರಾಮೀಣ ಪ್ರದೇಶಕ್ಕೆ ಬಂದಾಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಏನು ಕಾಣ್ತೇವೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಸಿಮಿಲರ್. Their social background, their economic background, their political background, their cultural background, everything is almost the same. Whereas here in the case of city, there we find the heterogeneous characteristics. Their economic backgrounds are different, their cultural backgrounds are different, their political backgrounds are different, everything is different. So ಇದು ನಗರ ಪ್ರದೇಶ. ಈಗ ಇನ್ನೂ ಕೆಲವು ವ್ಯತ್ಯಾಸಗಳಿದೆ. In the village we find most of the people they belongs to agriculture, whereas in the city most of the people they are engaged in the secondary and tertiary sectors, especially in the service sector or in industry. ಕೈಗಾರಿಕೆಗಳಲ್ಲಿ ಅಥವಾ ಯಾವುದೋ ಸೇವಾ ರಂಗದಲ್ಲಿ ಕೆಲಸ ಮಾಡ್ತಾ ಇರುವವರನ್ನು ನಾವು ಗಮನಿಸ್ತೇವೆ. ಸೊ ಬಹಳ ವೈವಿಧ್ಯತೆ ಇದೆ, ಬಹಳ ವ್ಯತ್ಯಾಸ ಇದೆ. ದರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ಅರ್ಬನ್ ಏರಿಯಾ ಆ್ಯಂಡ್ ರೂರಲ್ ಏರಿಯಾ. ನಗರ ಪ್ರದೇಶಕ್ಕೂ ನಮ್ಮ ಗ್ರಾಮೀಣ ಪ್ರದೇಶಕ್ಕೂ ಬಹಳ ಅಂತರ ಇದೆ. ಅಲ್ಲಿ ಜನರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ, ಆದರೆ ಅಲ್ಲಿ ಕಾಂಪ್ಲೆಕ್ಸ್ ಲೈಫ್. ಇಲ್ಲಿ ಅಟ್ರಾಕ್ಟ್ ಮಾಡಲಿಕ್ಕೆ ಏನು ಇಲ್ಲದಿದ್ದರೂ ಕೂಡ ನೈಜತೆ ಇದೆ, ಸಿಂಪಲ್ ಆಗಿರುವಂಥ ಬದುಕಿದೆ. ಆದರೆ ನಗರ ಅಟ್ರಾಕ್ಟ್ ಮಾಡುವ ಕಾರಣ ಮೋಸ್ಟ್ ಆಫ್ ದ ಪೀಪಲ್ ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್ ಫ್ರಮ್ ರೂರಲ್ ಏರಿಯಾ ಟು ದ ಅರ್ಬನ್ ಏರಿಯಾ. Therefore, there is a gap between urban area and rural area. ನಗರ ಪ್ರದೇಶಕ್ಕೂ ಮತ್ತು ಗ್ರಾಮೀಣ ಪ್ರದೇಶಕ್ಕೂ ಬಹಳ ಅಂತರ ಆಗ್ತಾ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು, ಅದನ್ನೇ ಇಲ್ಲಿ ಇವರು ವಿವರಿಸ್ತಾ ಇರುವಂಥದ್ದು.
ಏನಾಗ್ತಾ ಇದೆ ಅಂತ ಕೇಳಿ ಇನ್ಕ್ರೀಸಿಂಗ್ ಡಿಫರೆನ್ಸ್ ಅಥವಾ ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫರೆನ್ಸಸ್. ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫರೆನ್ಸಸ್ ಅಂತೇಳಿದ್ರೆ ಏನು? ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಇರುವಂಥ ವ್ಯತ್ಯಾಸ ಹೆಚ್ಚುತ್ತಾ ಇದೆ. ನಾನು ಹೇಳಿದೆ, ಗ್ರಾಮಗಳು ಗ್ರಾಮಗಳಾಗೇ ಇದೆ, ಪಟ್ಟಣಗಳು ವಿಶೇಷವಾಗಿರುವಂಥ ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡು ಎಲ್ಲ ರೀತಿಯಾಗಿರುವಂಥ ಸೌಕರ್ಯಗಳನ್ನು ಹೊಂದಿ ಬಹಳ ವ್ಯತ್ಯಾಸವನ್ನು ಹೊಂದ್ತಾ ಇದೆ. ಸೊ ಈ ಗ್ರಾಮಗಳು ಮತ್ತು ಪಟ್ಟಣಗಳ ನಡುವೆ ಇರುವಂಥ ಗ್ಯಾಪ್ ಇದೆಯಲ್ಲ, ಇಟ್ ಈಸ್ ಇನ್ಕ್ರೀಸಿಂಗ್. ಅದನ್ನೇ ಅವ್ರು ಹೇಳ್ತಾ ಇರುವಂಥದ್ದು ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫ್ರೆನ್ಸಸ್ ಅಂತೇಳಿ. ಇನ್ಕ್ರೀಸಿಂಗ್ ರೂರಲ್ ಅರ್ಬನ್ ಡಿಫ್ರೆನ್ಸಸ್ ಅಂತೇಳಿ ಹೇಳುವಂಥದ್ದು ಇದಕ್ಕೆ. ಸೊ ಇದು 5ನೆಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿಗೆ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿ ಈ 10 ಮಾರ್ಕಿಗೆ ಬೇಕಾಗಿರುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡ್ದಾಯ್ತು. ಈ ಪ್ರಶ್ನೆ ನಾನು ಹೇಳಿದೆ ಫಸ್ಟ್ ಟರ್ಮಿಗೂ, ಸೆಕೆಂಡ್ ಟರ್ಮಿಗೂ, ಮಿಡ್ ಟರ್ಮಿಗೂ, ಪ್ರಿಪರೇಟರಿಗೂ, ಆ್ಯನ್ಯುವಲಿಗೂ ಪ್ರತಿಯೊಂದಕ್ಕೂ ಕೂಡ ಕೇಳುವಂಥ ಒಂದು ಪ್ರಶ್ನೆ ಆಗಿದೆ. ಅದಕ್ಕೆ ಕಾರಣ ಈ 5 ಪಾಯಿಂಟನ್ನು ಸೆಕೆಂಡ್ PUCಯಲ್ಲಿ ಸೋಷಿಯಾಲಜಿ ನೀವು ಓದುವವರಾಗಿದ್ದರೆ ಇದನ್ನು ಅಧ್ಯಯನ ನಡೆಸಲೇಬೇಕು, ಇದನ್ನು ಪಕ್ಕ ಅರ್ಥ ಮಾಡಿಕೊಳ್ಳಲೇಬೇಕು. ಭಾರತದ ಜನಸಂಖ್ಯೆ ಬಗ್ಗೆ ಏನು ವಿಶೇಷವಾಗಿರುವಂಥ ಮಾಹಿತಿ ನಮ್ಗೆ ಬೇಕಾಗಿಲ್ಲ. ಇಲ್ಲಿ ನಮ್ಮ ದೇಶದ ಜನಸಂಖ್ಯೆ ಒಂದು ಚಿತ್ರಣ, ಎಷ್ಟು ಜನ ಇದ್ದಾರೆ, ಯಾವ ಗಾತ್ರದಲ್ಲಿ ಅದು ಬೆಳವಣಿಗೆ ಆಗ್ತಾ ಇದೆ, ಯಾವ ಏಜಿನವರು ಇಲ್ಲಿ ಇದ್ದಾರೆ, ಎಷ್ಟು ಸಾಕ್ಷರತೆ ಇದೆ ನಮ್ಮಲ್ಲಿ, ಲಿಂಗಾನುಪಾತ ಗಂಡಸರು ಮತ್ತು ಹೆಂಗಸರು ಯಾವ ಪ್ರಮಾಣದಲ್ಲಿ ಇದ್ದಾರೆ. ನಂತರ ಇನ್ನೊಂದು ವಿಶೇಷತೆ ಏನು ಅಂತ ಕೇಳಿದರೆ ನಗರಗಳು ಹೇಗಿದೆ, ನಮ್ಮ ಪಟ್ಟಣಗಳು ಹೇಗಿದೆ ಮತ್ತು ನಮ್ಮ ಗ್ರಾಮೀಣ ಪ್ರದೇಶಗಳು ಹೇಗಿದೆ. ಇಷ್ಟೇ ವಿಷಯಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ 10 ಮಾರ್ಕ್ ಖಂಡಿತವಾಗಿ ಬಹಳ ಸುಲಭವಾಗಿ ಗಿಟ್ಟಿಸ್ಕೊಳ್ಳಿಕ್ಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ 5 ಪಾಯಿಂಟ್ಗಳು ನಾನು ಮತ್ತೊಮ್ಮೆ ಇದನ್ನು ಹೇಳ್ತೇನೆ. ಇಂಗ್ಲೀಷ್ನಲ್ಲಿ ಬರೆಯೋರಾಗಿದ್ದರೆ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 5 ಪಾಯಿಂಟ್ಸ್. ದ ಫಸ್ಟ್ ಒನ್ ಈಸ್ ದಿ ಸೈಜ್ ಆ್ಯಂಡ್ ಗ್ರೋತ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಸೆಕೆಂಡ್ ಒನ್ ಈಸ್ ದಿ ಏಜ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ದಿ declining sex ratio in India. And the fourth one is the increasing literacy rate in India. And the last and the fifth one is the increasing rural urban differences. ಅದೇ ಕನ್ನಡದಲ್ಲಿ ಬರೆಯೋರಾಗಿದ್ದರೆ ಭಾರತದ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಎರಡನೇದು ಭಾರತದ ವಯೋರಚನೆ, ಮೂರನೇದು ಭಾರತದ ಅಲ್ಲಿ ಕುಸಿತಿರುವಂಥ ಲಿಂಗಾನುಪಾತ, ನಾಲ್ಕನೇದು ಏನಪ್ಪ ಅಂತ ಕೇಳಿದರೆ ಭಾರತದಲ್ಲಿ ಹೆಚ್ಚುತ್ತಿರುವಂಥ ಸಾಕ್ಷರತೆಯ ಪ್ರಮಾಣ, ಐದನೇದು ಏನಪ್ಪ ಅಂತ ಕೇಳಿದರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಇರುವಂಥ ವ್ಯತ್ಯಾಸದಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಈ 5 ಪಾಯಿಂಟನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಬಹಳ ಈಸಿಯಾಗಿ 10 ಮಾರ್ಕನ್ನು ನಿಮಗೆ ಗಿಟ್ಟಿಸ್ಕೊಳ್ಳಿಕ್ಕೆ ಆಗ್ತದೆ. ಸೊ ಈ ನಾನು ಹೇಳಿದಂಥ ಈ ಸ್ವಲ್ಪ ವಿಷಯಗಳಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತದೆ. ಒಂದನೇದು, ವಾಟ್ ಈಸ್ ಡೆಮೋಗ್ರಫಿ? ಡೆಮೋಗ್ರಫಿ ಅಂತ ಹೇಳಿದ್ರೆ ಏನು? ದ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಎಸ್ ಡೆಮೋಗ್ರಫಿ. ದೆನ್ ದ ಸೆಕೆಂಡ್ ಕ್ವಶನ್ ಈಸ್, ಹೌ ಈಸ್ ದ ಟರ್ಮ್ ಡೆಮೋಗ್ರಫಿ ಡಿರೈವ್ಡ್? ದ ಟರ್ಮ್ ಡೆಮೋಗ್ರಫಿ ಈಸ್ ಡಿರೈವ್ಡ್ ಫ್ರಮ್ ದ 2 Greek word demos and graphen. Demos means people, graphen means describe. So demography means describing people. And who introduced the term demography? Achille Gilliard introduced the term demography. Then which are the 2 types of demography? Social demography and formal demography are the 2 types of demography. And the last question is 10-mark question. What is demography, and explain the characteristic profile of India. Explain what is demography and explain the characteristics of a demographic profile of India. What is demography and explain the characteristics of demographic profile of India. So these are the important questions in this concept. ಕನ್ನಡದಲ್ಲಿ ಬರೆಯುವವರಿಗೆ ಜನಸಂಖ್ಯಾ ಶಾಸ್ತ್ರ ಅಂತ ಹೇಳಿದ್ರೆ ಏನು? ಜನಸಂಖ್ಯಾ ಶಾಸ್ತ್ರ ಅಂತ ಹೇಳಿದ್ರೆ ಏನು? ಜನರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವುದು. ಜನರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವವನನ್ನು ನಾವು ಡೆಮೋಗ್ರಫರ್ ಅಂತೇಳಿ ಕರಿತೇವೆ. ಇಲ್ಲಿ ಪ್ರಶ್ನೆ ಅದಲ್ಲ, ಡೆಮೋಗ್ರಫಿ ಅಂತ ಹೇಳಿದ್ರೆ ಏನು ಅಂತೇಳಿ. ಡೆಮೋಗ್ರಫಿ ಅಂತೇಳಿ ಜನರ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ನಡೆಸುವುದು. ಎರಡನೇ ಪ್ರಶ್ನೆ, ಡೆಮೋಗ್ರಫಿ ಅನ್ನುವಂಥ ಪದ ಹೇಗೆ ಉಗಮವಾಯಿತು? ಡೆಮೋಗ್ರಫಿ ಅನ್ನುವಂಥ ಪದ ಗ್ರೀಕ್ ಭಾಷೆಯ 2 ಪದಗಳಿಂದ ಉಗಮವಾಗಿದೆ. ಒಂದನೇದು ಡೆಮೋಸ್ ಅಂತೇಳಿದರೆ ಜನರು ಅಂತೇಳಿ, ಎರಡನೇದು ಗ್ರಾಫೇನ್ ಅಂತೇಳಿ ವರ್ಣಿಸುವ ಅಥವಾ ಚಿತ್ರಣ ಅಂತೇಳಿ. ಅದಕ್ಕೆ ಕಾರಣ ಡೆಮೋಗ್ರಫಿ ಅಂತೇಳಿ ಜನರನ್ನು ವರ್ಣಿಸುವುದು ಅಥವಾ ಜನರ ಬಗ್ಗೆ ಇರುವಂಥ ಒಂದು ಚಿತ್ರಣ ಅಂತೇಳಿ. ಮೂರನೇ ಪ್ರಶ್ನೆ ಏನಪ್ಪ ಅಂತ ಕೇಳಿದರೆ, ಈ ಜನಸಂಖ್ಯಾಶಾಸ್ತ್ರ ಅನ್ನುವಂಥ ಪದವನ್ನು ಯಾರು ಪರಿಚಯಿಸಿದ್ದು? ಜನಸಂಖ್ಯಾಶಾಸ್ತ್ರ ಅನ್ನುವಂಥ ಪದವನ್ನು ಪರಿಚಯಿಸಿದ್ದು ಆಶಿಲ್ ಗಿಲಿಯಾರ್ಡ್.
ಯಾವ ವರ್ಷ? 1855ರಲ್ಲಿ. ಇದು 1 ಮಾರ್ಕಿಗೆ ಸಂಬಂಧಪಟ್ಟದ್ದು. 2 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ವಿಚ್ ಆರ್ ದಿ 2 ಟೈಪ್ಸ್ ಆಫ್ ಡೆಮೋಗ್ರಫಿ, ಅಥವಾ ಕನ್ನಡದಲ್ಲಿ ಬರೆಯೋರಾಗಿದ್ದರೆ 2 ವಿಧವಾಗಿರುವಂಥ ಜನಸಂಖ್ಯಾಶಾಸ್ತ್ರ ಯಾವುದು? 2 ವಿಧವಾಗಿರುವಂಥ ಜನಸಂಖ್ಯಾಶಾಸ್ತ್ರ ಯಾವುದು? ಯಾವುದು? ಒಂದು ಔಪಚಾರಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ, ಎರಡನೇದು ಸಾಮಾಜಿಕವಾಗಿರುವಂಥ ಜನಸಂಖ್ಯಾಶಾಸ್ತ್ರ. ಇದೆರಡು. ಇನ್ನು 10 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ, ಜನಸಂಖ್ಯಾಶಾಸ್ತ್ರ ಅಂತೇಳಿದರೆ ಏನು? ಭಾರತದಲ್ಲಿರುವಂಥ ಜನಸಂಖ್ಯಾಶಾಸ್ತ್ರ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ. ಆ 5 ಪಾಯಿಂಟನ್ನು ಬರೀಬೇಕು. ಭಾರತ ಜನಸಂಖ್ಯೆ ಗಾತ್ರ ಮತ್ತು ಬೆಳವಣಿಗೆ, ಭಾರತ ಜನಸಂಖ್ಯೆಯ ವಯೋರಚನೆ, ಭಾರತದಲ್ಲಿ ಕುಸಿತಿರುವಂಥ ಲಿಂಗಾನುಪಾತ, ಭಾರತದಲ್ಲಿ ಹೆಚ್ಚುತ್ತಿರುವಂಥ ಸಾಕ್ಷರತೆಯ ಪ್ರಮಾಣ, ನಂತರ ಕೊನೆಯದಾಗಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಇರುವಂಥ ವ್ಯತ್ಯಾಸಗಳಲ್ಲಿ ಆಗ್ತಾ ಇರುವಂಥ ಹೆಚ್ಚಳ. ಇದಿಷ್ಟನ್ನು ನೀವು ಗಮನ ಇಟ್ಟು ಓದಿದರೆ, ಇದನ್ನು ಕಲಿತ್ರೆ ಖಂಡಿತವಾಗಿಯೂ ಸುಮಾರು 10 ಮತ್ತು ಕೆಲವು 1 ಮಾರ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಹಿಡಿದರೆ ಸುಮಾರು 15 ಮಾರ್ಕಿನ ಪ್ರಶ್ನೆಗಳಿಗೆ ಬೇಕಾಗಿರುವಂಥ ಅಥವಾ ಅಂಕಗಳಿಗೆ ಬೇಕಾಗುವಷ್ಟು ವಿಷಯಗಳನ್ನು ನಾವು ಈ ತರಗತಿಯಲ್ಲಿ ಅಧ್ಯಯನ ನಡೆಸಿದ್ದೇವೆ. ಖಂಡಿತವಾಗಿಯೂ ಕೇಳುವಂಥ ಪ್ರಶ್ನೆಗಳೇ, ಡೆಫಿನೆಟ್ ಆಗಿರುವಂಥ ಕೆಲವು ಕ್ವಶನ್ಸ್ಗಳೇ. ಆದ ಕಾರಣ ದಯವಿಟ್ಟು ಇದನ್ನು ಹೆಚ್ಚು ಗಮನ ಕೊಟ್ಟು ಓದಬೇಕು. ನಾನು ಹೇಳಿದೆ, ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಕ್ಯಾರೀಸ್ 24 ಮಾರ್ಕ್ಸ್. 24 ಅಂಕಗಳು ಇದೊಂದೇ ಪಾಠದಿಂದ ನಿಮಗೆ ಬರ್ತದೆ. ಸೊ ಈ ಪಾಠಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.